as and when we grow, we want to just double and grow. So that's why 18 doubles to 36. 18 adds to 9 and 36 also adds to 9. So it's a unique number. 9, when it is joined with anything, it helps in the growth. So that's why we looked at 1836. So that's the name of the company. And this is my first movie, Kannada movie. Thanks to all the team who have come here and made it happen. So it's really come out well. I wish all of you to take a look at it and then promote this movie to the best possible way. Paru Parvati. So we launched that movie here. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ ಯು. ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ. ಸೊ ಬೇಸಿಕ್ಲಿ ಈ ಸಿನಿಮಾ ಜಾನ್ರ ಬಂದು ಅಡ್ವೆಂಚರ್ ಡ್ರಾಮಾ. ಸೊ ಇದನ್ನ ಈ ಕ್ಯಾರೆಕ್ಟರ್ ಬಂದು 3 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದರಲ್ಲಿದೆ. ಅದನ್ನು ಒಂದು ಪಾಯಲ್ ಕ್ಯಾರೆಕ್ಟರ್ನ ದೀಪಿಕಾ ಅವ್ರು ಮಾಡಿದ್ದಾರೆ, ಆ್ಯಂಡ್ ಇನ್ನೊಂದು ಕ್ಯಾರೆಕ್ಟರ್ನ ಪೂನಮ್ ಅವ್ರು ಮಾಡಿದ್ದಾರೆ, ಇನ್ನೊಂದು ಫವಾಜ್ ಅಶ್ರಫ್ ಅವರು. ಇದು ಬೇಸಿಕ್ಲಿ ಜರ್ನಿ ಸಬ್ಜೆಕ್ಟ್ ಇದು. ಆಮೇಲೆ ಏನಕ್ಕೆ ಡ್ರಾಮಾ ಅಂತಂದರೆ ಇದರಲ್ಲಿ ಫ್ಯಾಮಿಲಿ ಕೂಡ ಇನ್ವಾಲ್ವ್ ಆಗಿರುತ್ತೆ. ಅಡ್ವೆಂಚರ್ ಏನಕ್ಕೆ ಅಂತಂದರೆ ನಾವು ಪ್ರತಿಯೊಬ್ಬರು ಒಂದು ಕಂಫರ್ಟೇಬಲ್ ಝೋನನ್ನು ಬಿಟ್ಟು ಅದನ್ನು ಹೊರಗಿನ ಪ್ರಪಂಚ ನೋಡಬೇಕು ಅಂದಾಗ ನಮ್ಮ ಲೈಫ್ ನಿಜವಾಗ್ಲೂ ಅಡ್ವೆಂಚರ್ ಆಗಿರುತ್ತೆ. ಸೊ ಹಾಗಾಗಿ ಇದು ಜಾನ್ರ ಅಡ್ವೆಂಚರ್ ಡ್ರಾಮಾ ಆಗಿದೆ. ಸದ್ಯಕ್ಕೆ ಇಷ್ಟನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ, ಅಂದರೆ ಪ್ರೊಡಕ್ಷನ್ ಹೌಸ್ ಮತ್ತು ಟೈಟಲ್ನ. ಸೊ ಅಷ್ಟೇ ಹೇಳ್ಬೋದು. ಈಗ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಅನ್ನೋದು ನಾವು ಇಂಟರ್ವಲ್ ಬ್ಲಾಕಲ್ಲಿ ರಿವೀಲ್ ಮಾಡ್ತಾ ಇದ್ದೀವಿ ಸಿನಿಮಾದು. ಸೊ ಈಗ ತುಂಬ ಜನ ಪ್ರಶ್ನೆನ ಏನು ಕೇಳ್ತಾರೆ ಅಂದರೆ, ದೀಪಿಕಾ ಅವ್ರ ಪಾಯಲ್ ಮೇನ್ ಕ್ಯಾರೆಕ್ಟರ್ ಇದೆ, ಸೊ ಇದ್ಯಾರು ಅಂತ, ಪಾರು ಯಾರು ಪಾರ್ವತಿ ಯಾರು ಅನ್ನೋದು ಇದೆ. ಸೊ ಆ ಕುತೂಹಲ ಹಂಗೆ ಇರಲಿ ಸದ್ಯದ ಮಟ್ಟಿಗೆ, ಯಾಕೆಂದರೆ ನಾವು 3 ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾ ಇದ್ದೀವಿ ಒನ್ ಬೈ ಒನ್. ಸೊ ಇವಾಗ ಸದ್ಯಕ್ಕೆ ಪಾಯಲ್ ಕ್ಯಾರೆಕ್ಟರ್ನ ರಿವೀಲ್ ಮಾಡಿದ್ವಿ, ಇನ್ನೊಂದು ಬರೋ ದಿನಗಳಲ್ಲಿ ನಾವು ಈ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತೀವಿ. ಸೊ ಅದೇ ರೀತಿ 3 ಕ್ಯಾರೆಕ್ಟರ್ನ ನಾವು ವಿಭಿನ್ನವಾಗಿ ರಿವೀಲ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಇದರಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, 4ನೇ ಕ್ಯಾರೆಕ್ಟ್ರು. ಅದು ಸ್ವಲ್ಪ ಸದ್ಯಕ್ಕೆ ಕೇಳಲ್ಲ, ಅದನ್ನು ನಾವು 4ನೇ ಪ್ರಮೋಷನಲ್ ಆಗಿ ನಾವು ಅದನ್ನ ಇಟ್ಕೊಂಡಿದ್ದೀವಿ. ಪೋಸ್ಟ್ ಪ್ರೊಡಕ್ಷನಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಸಿನಿಮಾ ಇವಾಗ. ಸರ್ ಬೇಸಿಕ್ಲಿ ಲೊಕೇಶನ್ ಬಂದು ಬ್ಯಾಂಗ್ಳೂರು, ಗೋವಾ, ಮಹಾರಾಷ್ಟ್ರ, ಸೊ ಟಿಲ್ ಉತ್ತರಾಖಂಡವರೆಗೆ ಹೋಗುತ್ತೆ ಇದು. 0 ಬಜೆಟ್ ಹೋಗುತ್ತಾ? ಖಂಡಿತವಾಗ್ಲೂ 0 ಬಜೆಟ್ ಹೋಗಿಲ್ಲ. ಸೊ 0 ಬಜೆಟ್ ಅನ್ನೋದು ಕೂಡ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಇದೆ ಅದು ಸಹ. ಸೊ ನಾವೀಗೇನು ಟೈಟಲಲ್ಲಿ ತೋರಿಸಿದ್ವಿ, ಪ್ರತಿಯೊಂದು ಆ ಬ್ಯಾಗ್ ಇರ್ಬೋದು, ಬುಕ್ ಇರ್ಬೋದು, ಕಾರ್ ಇರ್ಬೋದು, ಇದೆಲ್ಲದಕ್ಕೂ ಒಂದೊಂದು ಕ್ಯಾರೆಕ್ಟರ್ ಇದೆ ಸಿನಿಮಾದಲ್ಲಿ. ಇದು ನಿಮ್ಮ ಫಸ್ಟ್? ಹಾಂ, ಇದು ನನ್ನ ಡೆಬ್ಯೂ ಫಸ್ಟ್ ಸಿನಿಮಾ. ಕತೆಗೆ ಇನ್ಸ್ಪಿರೇಷನ್ ಏನು? ಈ ಕತೆಗೆ ಇನ್ಸ್ಪಿರೇಷನ್ ಬಂದು, ಈಗ ತುಂಬ IT ಕಂಪನಿನಲ್ಲಿ ತುಂಬ ಜನ ಸೋಲೋ ಟ್ರಾವೆಲ್ ಹೋಗ್ತಾ ಇದ್ದಾರೆ. ಸೊ ಮುಂಚೆ ಸೋಲೋ ಟ್ರಾವೆಲ್ ಅಂತಂದರೆ ಬರೀ ಹುಡುಗರು ಹೋಗೋದು ಆ ಥರದ್ದಿತ್ತು. ಇವಾಗ ಹುಡುಗಿರು ಕೂಡ ತುಂಬ ಜನ ಹೋಗ್ತಾ ಇದ್ದಾರೆ. ಸೊ ಇದು ಇನ್ಸ್ಪಿರೇಷನ್ ಅಂದರೆ ನಮ್ಮ ಸೊಸೈಟಿನಲ್ಲಿ ನಡೀತಿರುವಂಥ ತುಂಬ ವಿಚಾರಗಳನ್ನ ಈ ಸಿನಿಮಾದಲ್ಲಿ ನಾವು ತೋರಿಸಿದ್ದೀವಿ. ಸಾರಿ, ಬೇಸಿಕ್ಲಿ ಇದು ಫ್ಯಾಮಿಲಿಲಿ ನಡೆಯುವಂಥ ಒಂದು ವಿಷಯ. ಅಂದರೆ ಪ್ರತಿಯೊಬ್ಬ ಜನರಿಗೂ ಪ್ರೆಸೆಂಟ್ ಲೈಫು ಮತ್ತು ಪಾಸ್ಟ್ ಲೈಫ್ ಎರಡೂ ಇದರಲ್ಲಿ ನಾವು ತೋರಿಸಿದ್ದೀವಿ. ಎಲ್ಲ ಕ್ಯಾರೆಕ್ಟರ್ಗೂ ಇರುತ್ತೆ, ಸ್ಪೆಷಲಿ ಪಾಯಲ್ ಕ್ಯಾರೆಕ್ಟರ್ಗೂ ಕೂಡ ಅವ್ರದ್ದು ಫ್ಲ್ಯಾಶ್ ಬ್ಯಾಕು ಕೂಡ ಇದೆ ಇದರಲ್ಲಿ. ಅಡ್ವೆಂಚರ್ ಏನಾದ್ರು ಎನ್ಕೌಂಟರ್ಸ್ ಕೆಲವರಿಗೆ ಆಗಿರೋದು ಏನಾದ್ರು ನೀವು ಸಿನಿಮಾದಲ್ಲಿ ಬರ್ತಾ ಇದ್ದೀರಾ? ಇಲ್ಲ ಸರ್, ಆ ಥರದ್ದೇನಿಲ್ಲ. ಯುವರ್ ಇಮ್ಯಾಜಿನೇಷನ್? ಎಸ್ ಇಮ್ಯಾಜಿನೇಷನ್. ಇದು ಮಾರ್ಕೆಟೆಡ್ ಬೈ ರಾಘವೇಂದ್ರ ಚಿತ್ರವಾಣಿ ಅಂತಿದೆ, ಅವ್ರು ನಿಮ್ಮ ಸಿನಿಮಾಗೆ ಯಾವ ಥರ ಮಾರ್ಕೆಟಿಂಗ್ ಮಾಡ್ತಾರೆ? ಅವರು ಇವಾಗ ಸರ್ ನಮ್ಮ ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ಅವರು ಇರ್ತಾರೆ ಕೊನೆಯವರೆಗೂ. ರಿಲೀಸ್ ಆದಮೇಲೆ ಕೂಡ ಅವರು ಕಂಪ್ಲೀಟ್ ಜವಾಬ್ದಾರಿ ಅವರೇ ತಗೊಂಡಿದ್ದಾರೆ ಇವಾಗ ಮಾರ್ಕೆಟಿಂಗ್ದು. ತುಂಬ ಒಳ್ಳೆ ಐಡಿಯಾಸ್ ಇದೆ, ಪ್ಲ್ಯಾನ್ಸ್ಗಳು ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ಇವಾಗ ನಾವು ಏನಕ್ಕೆ ಲಾಂಚ್ ಮಾಡ್ತಾ ಇದ್ದೀವಿ ಅಂದರೆ, ಸಿನಿಮಾನ ಕಂಪ್ಲೀಟ್ ಮಾಡಿಕೊಂಡು ಲಾಂಚ್ ಮಾಡೋ ಉದ್ದೇಶ ಏನಕ್ಕೆ ಅಂದರೆ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ. ಏನಾಗುತ್ತೆ ಅಂದರೆ, ನಾವು ಸಿನಿಮಾ ಶುರು ಮಾಡಿದಾಗ ಮುಹೂರ್ತ ಅಥವಾ ಏನೋ ಒಂದು ಗ್ಯಾಪ್ ಬರಬಾರ್ದು ಅನ್ನೋ ಒಂದು ಉದ್ದೇಶ. ಯಾಕೆಂದರೆ ಇದು ಬೇಸಿಕ್ಲಿ ಟ್ರಾವೆಲ್ ಆಗಿರೋದ್ರಿಂದ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದ್ವಿ. ನಮಗೆ ಹೇಳೋಕ್ಕಲ್ಲ, ಇದು ತುಂಬ ಡಿಪೆಂಡಿಂಗ್ ಆಗಿತ್ತು ವೆದರ್ ಮೇಲೆ.
ಸೊ ಒಂದಿನ ಶೂಟ್ ಮಾಡಬೇಕಾಗಿತ್ತು, ಒಂದಿನ ಮಳೆ ಬಂತು. ಹಾಗಾಗಿ ನಾವು ತುಂಬ ಡಿಲೇ ಆಗೋ ಚಾನ್ಸಸ್ಗಳಿದ್ದರಿಂದ ನಾವು ಅನೌನ್ಸ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಅನೌನ್ಸ್ ಮಾಡಿ ನಾವು ಬ್ಯಾಕ್ ಟು ಬ್ಯಾಕ್ ಏನಾದ್ರು ಕೊಡ್ತಾ ಇದ್ದಾರೆ ಅದು ಎಲ್ಲರಲ್ಲೂ ರಿಜಿಸ್ಟರ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಷ್ಟೇ. ಸೊ ಇವಾಗ ಇವ್ರ ಜೊತೆ ಮಾರ್ಕೆಟಿಂಗ್ ಟೀಮ್ ಜೊತೆ ಸೇರ್ಕೊಂಡು ನಾವು ಪ್ರಾಪರ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಕಂಟಿನ್ಯೂಸ್ ಆಗಿ ಇವತ್ತಿಂದ ನಾವು ಮಾರ್ಕೆಟಿಂಗಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಕೂಡ ಬರ್ತಾ ಇದೆ ಅದರಲ್ಲಿ. ಟೆಕ್ನಿಕಲ್ ಟೀಮ್ಸ್ ಯಾರಿದ್ದಾರೆ? ಫಸ್ಟ್ಲಿ ಅಭಿನ್ ರಾಜೇಶ್ DOP ಆ್ಯಂಡ್ CK ಕುಮಾರ್ ಎಡಿಟರ್ ಅವರು, ಆ್ಯಂಡ್ R ಹರಿ, ಆ್ಯಂಡ್ ಅಫ್ಕೋರ್ಸ್ ನಾಗಾರ್ಜುನ ಶರ್ಮಾ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ತುಂಬ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೆಷಲಿ ನಮ್ಮ ಸಿನಿಮಾದಲ್ಲಿ ತುಂಬ ಚಾಲೆಂಜಿಂಗ್ ಇತ್ತು ಅವರಿಗೆ ಸಾಹಿತ್ಯಗಳನ್ನ ಬರೆಯೋದು. ಅಂದರೆ ನಾವು ತುಂಬ ಪಯಣದ ಬಗ್ಗೆ ತುಂಬ ನಾವು ರಿಸರ್ಚ್ ಮಾಡಿ ಬರೀಬೇಕಾಗಿ ಬಂತು. ಆ್ಯಂಡ್ ಇದರಲ್ಲಿ ಬರೋ ಕಂಪ್ಲೀಟ್ ಸಾಂಗ್ಸ್ಗಳು ಎಲ್ಲ ಯಾವುದು ಕೂಡ ಒಂದು ಹೊಸ ಜಾನ್ರ ನಾವು ಹೇಳಿ, ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳಿ. ಅವರೇ ತುಂಬ ಇನ್ಸ್ಪಿರೇಷನು. ನಾನು ನಿಜವಾಗ್ಲೂ ಅದೃಷ್ಟವಂತ. ಅಂದರೆ ಯಾಕೆ ಲಕ್ಕಿ ಅಂತಂದರೆ ಅವ್ರದ್ದು ಪ್ಲ್ಯಾನ್ಸ್ ಏನಿದೆಯೋ, ಇಲ್ಲ ನಾನು ಫಸ್ಟ್ ಶಿವಲಿಂಗ ವರ್ಕ್ ಮಾಡಿದ್ದು, ಅದಕ್ಕೆ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ ಫಸ್ಟಿಗೆ. ಅದಾದಮೇಲೆ ಮಿಸ್ಟರ್ ಜಾನಿ ಅಂತ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವ್ರೊತ್ತಿಗೆ ವರ್ಕ್ ಮಾಡಿದ್ದೆ. PK ದಾಸ್ ಅವರು ಫಸ್ಟ್ ಡೈರೆಕ್ಷನ್ನು. ಅದಾದಮೇಲೆ ಅಳಿದುಳಿದವರಿಂದ ಅಸೋಸಿಯೇಟಾಗಿ ವರ್ಕ್ ಮಾಡಿದೆ. ಕೋಟಿಗೊಬ್ಬ 3ಗೆ ಒಂದು ಶೆಡ್ಯೂಲ್ ವರ್ಕ್ ಮಾಡಿದ್ವಿ, ಫಾರಿನ್ ಶೆಡ್ಯೂಲಲ್ಲಿ. ಅದಾದಮೇಲೆ ಫುಲ್ ಇದು ಸಖತ್ ಸುನಿ ಸರ್ ಅವ್ರ ಜೊತೆಗೆ ವರ್ಕ್ ಮಾಡಿದ್ದೆ ನಾನು. ಸೊ ಟೋಟಲಾಗಿ ಕರಿಯರ್ಲಿ ಒಂದು 10 ಸಿನಿಮಾಗೆ ಅಸಿಸ್ಟೆಂಟಾಗಿ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೆ. Being in one company for 30 years in today's IT world is very difficult. You won't find anybody. But I was with ITC. The company takes care of you. And then it also transfers you to multiple locations. So it doesn't look like that you worked in one company for 30 years. I was in Chennai looking at the packaging and printing, in Hyderabad with agribusiness, in Bangalore with Infotech, and then Calcutta with FMCG. So each place that we go, the people are different, the culture is different. So it really doesn't look like that you have spent 30 years in one company. In 2004, we moved to UK. So it's been a big journey for us. In fact, the family also traveled along with me. It looked like there was a lot of disruptions for the children because of the studies. But what I feel is change is very good for people, even for children. They made very good friends, where they learnt new languages, new culture. So it was an amazing journey for the family itself. And then it really helped us to overcome this 30 years. ಸಿನಿಮಾ ಮಾಡಬೇಕು ಅನ್ಸಿದೆ ಯಾಕೆ? Childhood, I was very fond of movies. ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಆಕ್ಟ್ ಮಾಡಬೇಕು ಅಂತ Acting, but I was very interested in the way the film is made. I used to look at a lot of films in childhood, school, college days, first day, first show, this type. Then I was very much interested in the way it is made. Then I thought, okay, after retirement, I connected with the right people. Then I understood that I've got the right team. In any industry that you want to do, if you have a team, it will really help it to be successful. ಲಕ್ಕಿ ನಂಬರ್ 9 ಅನ್ನೋದು ತುಂಬಾ ಇದೆ ನಿಮಗೆ? Yes. ಅದರ ಆ ಥರ ಕೌಂಟಿಂಗ್ ನಂಬರ್ 36. Correct. 18 now adds 36, 9, and 36 also adds 9, and 18, 36 together also 9. So 9, I believe, is like an alchemist number. When associated with anything, helps in the growth. So far, it's been good for us. You have to look for one Friday that is 9th. Yes. Yes, very true. Any calendars now it's Correct. Any actor inspired you? In Kannada, Vishnuvardhan, Rajkumar, yeah, so all of them done very good things. Sir, ಈ ಸ್ಟೋರಿ ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಒಪ್ಕೊಂಡ್ರಾ, ನೀವೇನಾದ್ರು ಸಜೆಷನ್ಸ್ ಕೊಟ್ರಾ? It was a joint effort, but main storyline was his, and when we listened to it, it made very good sense, and then we just said okay, and then we went ahead with it. ನೀವು ಟ್ರಾವೆಲಿಂಗ್ ಮಾಡಿ ಅದಕ್ಕೆ ಟ್ರಾವೆಲಿಂಗ್ ಸಿಲ್ದಾನೆ ಮಾಡಬೇಕು ಅಂತ. Correct. Very true. ತುಂಬ ಟ್ರಾವೆಲ್ ಮಾಡ್ತಾರೆ. I've traveled quite a lot, even Himalayas. I've been to Kailash, Mansarovar, those kind of places, trekking. Badrinath ಹೋಗಿದೆ ಬೈಕ್ ನಲ್ಲಿ. ಅದು ಹಳೆ ಸುಜುಕಿ ಅವ್ರದೇ. Correct. ಅಡ್ವೆಂಚರ್ ಇಲ್ಲೇ ಇದೆ ನಿಮಗೆ. Correct, yeah. ಸರ್ ಫುಲ್ ಟೀಮೇ ಅಡ್ವೆಂಚರ್. ಇನ್ನು ದೀಪಿಕಾ ಅವರು ಕೂಡ ಅಷ್ಟೇ, ಅವರೆಲ್ಲೂ ನಿಲ್ಲಲ್ಲ, ಅವರು ಆಡ್ತಾ ಇರ್ತಾರೆ, ಓಡಾಡ್ತಿರ್ತಾರೆ. Thank you. Thank you, sir.
Priyendrash Mishbili. Any questions? I can just. This is the first movie in Kannada. Yeah, this is it's my first film in Kannada. Previously, I have not worked in. What is your adventure so far? This film itself is a wonderful adventure altogether. Prior to this, Should I explain? Your what's adventure. what you have done? You can just before. So basically, from the production, pre-production, and post-production, we have started around 1.5 years back altogether. This film, as Lohit narrated the story, and when I heard the script for the first time, I felt really convincing. The challenges that we faced is that in terms of the weather and the climate that we have to come across. There are times where literally we have to shoot in -4 degrees Celsius and all in terms of few portions in the film. So it is altogether a wonderful experience, and I hope everybody will get to watch in theaters soon. And I am excited for that. ಟ್ರಾವೆಲಿಂಗ್ ಇರುತ್ತಲ್ಲ, ಹೇಗೆ ಯಾವ ಕ್ಯಾಮ್ರಾಗಳೆಲ್ಲ ಯಾವ್ದು ಬಳಸಿದ್ರಿ, ಹೇಗೆ? Sir, I have shot this in helium red, so in different sort of lenses, because this film demands a certain texture and color tones, which audience needs to be precisely, need to feel that what actors are actually trying to perform, because this subject demands a certain technicality that you will all get to watch in film. ಎಷ್ಟು ದಿನ ಶೂಟಿಂಗ್ ಮಾಡಿ? We have shot about 108 days actually. So in that, I believe it's around 80 days, right, Lohit? 90 days, huh? Yeah, almost around roughly 90 days we have shot with the All actor. stuck to 9. Yeah, again it's 9. Yeah. 108 also. ಸರ್, ಇದು ಪ್ರತಿಯೊಂದು ಘಟ್ಟದಲ್ಲೂ ನಮಗೆ ಅಡ್ವೆಂಚರ್ ಇತ್ತು, ಮತ್ತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೇಚರ್ ತುಂಬಾ ಸಪೋರ್ಟ್ ಮಾಡಿದೆ. ಆ್ಯಂಡ್ 9 ಅನ್ನೋ ನಂಬರ್ ನೀವು ಹೇಗೆ ಐಡೆಂಟಿಫೈಟ್ ಅನ್ನೋದೊಂದು ಇವರ ಮನೆ ನಂಬರ್. ಸೊ ಆಫ್ಕೋರ್ಸ್ 888 ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಅಂದರೆ ಇಟ್ ಈಸ್ ಅ ವೆರಿ ಪವರ್ಫುಲ್ ನಂಬರ್ ಅಂತ. ಹಾಗೆ ಸಿನಿಮಾದು ಅಫ್ಕೋರ್ಸ್ ಟೆಕ್ನಿಕಲ್ ವಿಷಯಕ್ಕೆ ಬಂದಾಗ ತುಂಬ ನೀವೆಲ್ಲರೂ ತುಂಬ ಎಂಜಾಯ್ ಮಾಡೋದಂದರೆ ವಿಜುವಲಿ ನೀವೆಲ್ಲ ತುಂಬ ಎಂಜಾಯ್ ಮಾಡ್ತೀರಿ ಸಿನಿಮಾ. ಆ್ಯಂಡ್ ಎಸ್ಪೆಷಲಿ ಈಗ ಹೇಳ್ದಾಗೆ ಉತ್ತರಾಖಂಡಲ್ಲಿ ನಾವು ಶೂಟ್ ಮಾಡಿ ತುಂಬ ಚಾಲೆಂಜಿಂಗ್ ಇತ್ತು ಅಡ್ವೆಂಚರ್ದು. ಸೊ ಅದರಲ್ಲಿ ಏನಂದರೆ ಸೋಲೋ ಟ್ರಾವೆಲ್ ದೀಪಿಕಾ ಅವ್ರ ಪೋರ್ಷನ್ಸ್ನ ಅಲ್ಲಿ ಶೂಟ್ ಮಾಡಿದ್ವಿ. ತುಂಬ ಹೈಟ್ ಇತ್ತು, Altitude is very high, yeah. ಸೊ ಅಲ್ಲಿ ತುಂಬ ಚಾಲೆಂಜಿಂಗ್ ಇತ್ತು ನಮಗೆ. ಥ್ಯಾಂಕ್ ಯು. 20 ಆರ್ಟಿಸ್ಟ್ ಇದೆ ಸರ್, 20 ಆರ್ಟಿಸ್ಟ್ ಇದೆ. ಅದು ಎಷ್ಟು ಟಿ ಬಿ ತಂದಿದ್ದೀರಾ ನೀವು? ಎಷ್ಟು ಟಿ ಬಿ ತಂದಿದ್ದೀರಾ ಇವಾಗ? ರನ್ನಿಂಗ್ ಡಿಯರ್ 60 ಇದೆ ಸರ್, 80 ಇದೆ, 6 ಆರ್ಟಿಸ್ಟ್ ರನ್ನಿಂಗ್ ಇದೆ. ಅವರು ಆಕ್ಚುಲಿ 3 ಮೂವಿಗೆ ಒಟ್ಟಿಗೆ ಸೇರಿಸಿ ಮಾಡಿಬಿಟ್ಟಿದ್ರು. 20 ಡೇಸ್ ಪಾರ್ಟ್ 2 ಶೂಟ್ ಮಾಡ್ಬಿಟ್ಟಿದ್ದೀರಾ? ಇಲ್ಲ ಸರ್, ಇದು ಒಂದೇ ಒಂದು ಸಿನಿಮಾ. ಅವರು ಆ್ಯಕ್ಚುಲಿ ಅವರು ಡಬ್ಬಿಂಗ್ ಇಂಜಿನಿಯರ್ ಕೂಡ, ತುಂಬ ಒಳ್ಳೆ ಟೆಕ್ನಿಷಿಯನು. ನಾನು ಲಕ್ಕಿ ಅವ್ರು ಸಿಗೋದಕ್ಕೆ, ಯಾಕೆಂದರೆ ನನಗೆ ಅಷ್ಟು ಟೆನ್ಷನ್ ಇರಲಿಲ್ಲ, ಡಬ್ಬಿಂಗು ಎಲ್ಲ ಅವರೇ ನೋಡ್ಕೋತಿದ್ರು. ನೆನ್ನೆ ಫುಲ್ ಕಾಲ್ ತೆಗ್ದಿಲ್ಲ, ಯಾಕೆಂದರೆ ಸರ್ ನಾನು ಬರಲ್ಲ ಅಂದ್ಬಿಟ್ರು. ಸೊ ನೀವು ಬಂದಿಲ್ಲ ಅಂದರೆ ನಾನು ಮಾಡಲ್ಲ ಅಂತ ಹೇಳಿದೆ. ಐ ಮೀನ್ ಯಾಕೆಂದರೆ ಅವ್ರು ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ತುಂಬ ರಶಸ್ಗಳು ತುಂಬ ಇತ್ತು ನಮ್ಮ ಹತ್ರ. ಯಾಕೆಂದರೆ ಈಗ ನಾವು ಕಾರ್ ಒಳಗೆ ಶೂಟ್ ಮಾಡೋದ್ರಿಂದ 2 ಕ್ಯಾಮರಾ ಇಟ್ಟಿದ್ವಿ. ಸೊ ಕಾರು ಇವ್ರು ಓಡಿಸ್ಕೊಂಡು ಹೋಗ್ತಾ ಇದ್ರು, ಎಲ್ಲೂ ಕೂಡ ನಾವು ಟೋ ಮಾಡಿಲ್ಲ ಗಾಡಿನ, ಇವರಿಬ್ಬರೇ ಓಡಿಸಿರೋದು ಗಾಡಿನ, ದೀಪಿಕಾ ಆ್ಯಂಡ್ ಪೂನಮ್ ಅವರು. ಸೊ ಇಲ್ಲಿಂದ ಆ ಮೂಲೆಗೆ ಹೋಗೋಷ್ಟಿಗೆ ತುಂಬ ರೋಲ್ ಆಗಿರ್ತಾ ಇತ್ತು ನಮಗೆ. ಅದೇ ರೀತಿ ಆರ್ಟಿಸ್ಟ್ಗಳು ಸ್ವಲ್ಪ ಜಾಸ್ತಿ ಸಂಖ್ಯೆಗಳು ಬಂತು. ಇವತ್ತು ನಾನಂತ ಕೌಂಟ್ ಮಾಡಿಲ್ಲ, ಅವರಂತ ಚೆನ್ನಾಗಿ ಕೌಂಟ್ ಮಾಡಿದ್ದಾರೆ ಎಷ್ಟು ಆರ್ಟಿಸ್ಟ್ ಇದೆ ಅಂತ. ಸೊ ಇನ್ನೊಂದು ತುಂಬ ಚಾಲೆಂಜಿಂಗ್ ಅನಿಸಿದ್ದು ಸಿನಿಮಾದು ತುಂಬ ಕನ್ಫರ್ಮಿಂಗ್, ಡಿ ಐ ಮಾಡುವಾಗ ಕನ್ಫರ್ಮಿಂಗ್ ಕೂಡ ಅವರೇ ಮಾಡಿದ್ದು. ಸೊ ಡೇ ನೈಟೆಲ್ಲ ವರ್ಕ್ ಮಾಡಿದ್ದಾರೆ, ಬೇಗ ಕೆಲಸ ಮಾಡಬೇಕು. ನಾವು ಅವರಿಗೆ ಫೋರ್ಸ್ ಮಾಡ್ತಿದ್ದೆ, ಬಟ್ ಅವರು ಕಣ್ಣೆಲ್ಲ ಉಚ್ಕೊಂಡು ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಸೊ ನೋಡಿದ್ರೆ ಗೊತ್ತಾಗುತ್ತೆ. ಹೌದೌದು. ಅಲ್ಲ, ಹಳೆ ವೆಹಿಕಲ್ಸ್ ಯೂಸ್ ಮಾಡಿದಾರಲ್ಲ, ಈ ಜನರು ಹಳೇದು ಬರುತ್ತೆ ಈಗ ರನ್ನಿಂಗ್? ಇಲ್ಲ ಸರ್, ಇಲ್ಲ ವೆಹಿಕಲ್ ಇಲ್ಲ ಇವಾಗ ಯೂಸ್ ಮಾಡಿರೋದು ಕಾಣಿಸ್ತಿರೋದು ಇಲ್ಲ ಸರ್. ಇದು ನಮ್ಮ ಪೋಸ್ಟರ್ ಡಿಸೈನ್ ಅವರ ಐಡಿಯಾ. ಅದು ಅವರಿಗೆ ಥೀಮ್ ಹೇಳಿದ್ವಿ, ಅವ್ರು ಇದನ್ನೇ ಯೂಸ್ ಮಾಡಿದ್ರೆ ನಮಗೆಲ್ಲ ಇಷ್ಟ ಆಗೋಯ್ತು. ಹಳೇದು ಯಾವುದಿಲ್ಲ ಸರ್. ಇವಾಗ ಯಾವ ವೆಹಿಕಲ್ ಯೂಸ್ ಮಾಡಿರ್ಬೋದು ಸರ್? ಅದು ಸರ್ಪ್ರೈಸು. ಅಂದರೆ ಅದು ನಿಮ್ಮ ಕಣ್ಮುಂದೆ ಓಡಾಡ್ತಿದೆ ಇವಾಗಲೂ.
ನಾವು ಬೇಕು ಅಂತಾನೆ ಅದನ್ನ ಕೆಲವೊಂದ್ಸಲ ಯೂಸ್ ಮಾಡ್ತಿದ್ವಿ ಜನರಿಗೆ ಅದು ಕಾಣಲಿ ಅಂತ. ಒಂದು ಸ್ಪೆಷಲ್ ಕಾರ್ ಇದೆ ಆ್ಯಂಡ್ ಅದೇ ಅದು 4ನೇ ಕ್ಯಾರೆಕ್ಟ್ರು. ಎಲ್ಲ ನಿರ್ದೇಶಕರೇ ಸ್ಟೇಜ್ ಮೇಲೂ ಕೂಡ 9 ಜನ ಕೂತಿದ್ದೀರಲ್ಲ. ಥ್ಯಾಂಕ್ ಯು ಸರ್. ನೀವು ಹೇಳ್ದಾಗೆ ಫ್ರೈಡೇ 9ನೇ ತಾರೀಕು ಸಿಕ್ಕಿದ್ರೆ ಇಡೀ ಒಳ್ಳೆ ನಾವೇ ಲಕ್ಕಿಯಸ್ಟ್ ಪ್ಲಾನ್ ಮಾಡ್ಕೊಳ್ಳಿ. ಕ್ಯಾಲೆಂಡರ್ ಫ್ರೈಡೇ 9 ಯಾವ್ದು ಬರ್ತದೆ? ಗ್ರೇಟ್ ಸರ್. ಸರ್ ನೀವು ಹೇಳ್ದಾಗೆ ಆಗಲಿ, ಅದು 9ನೇ ತಾರೀಕಿಗೆ ರಿಲೀಸ್ ಆದರೆ ನೆಕ್ಸ್ಟ್ ಇಯರ್ ಜನವರಿ 9 ಥರ್ಸ್ಡೇ ಬರುತ್ತಂತೆ. ನಮ್ಮ ಫ್ರೆಂಡ್ ಆಲ್ರೆಡಿ ಸರ್ ಥರ್ಸ್ಡೇ ಬಂದರೂ ಪರವಾಗಿಲ್ಲ ರಿಲೀಸ್, ಆದರೆ ನೆಕ್ಸ್ಟ್ ಇಯರ್ಗೆ ಅಷ್ಟು ಕಾಯಕ್ಕಾಗಲ್ಲ, ಈ ವರ್ಷನೇ ಪ್ಲ್ಯಾನ್ ಮಾಡ್ತೀವಿ ಸರ್. Great experience while they are showing to me that video, that my project, that footages, it have that soul. I understood that. So I don't know, it was a very great work. It's okay. Thank you. Speaking, it is yeah. No need to. ಇವ್ರದ್ದು ಫೇವ್ರೆಟ್ ಜಾಗ ಬಂದು ಚಂದ್ರಲೇಔಟಲ್ಲಿರೋ ಒಂದು ಟೀ ಅಂಗಡಿ. ಅವಾಗ ಹೋಗಿ ಅಲ್ಲಿ ಅಣ್ಣ ಟೀ ಕೊಡಿ ಅದು ಫಸ್ಟ್ ಕನ್ನಡ ಇವ್ರದ್ದು. ಸೊ ನಮ್ಮ ಜೊತೆಗೆ 2 years ಟ್ರಾವೆಲ್ ಮಾಡಿದ್ದಾರೆ ಇವರು. ಸೊ ಕನ್ನಡ ಅರ್ಥ ಆಗುತ್ತೆ. ಸಿನಿಮಾ ನೋಡಿದಾಗ ನಾವು ಸಬ್ಟೈಟಲ್ ಏನು ಕೊಟ್ಟಿರಲಿಲ್ಲ ಅವ್ರಿಗೆ ಫಸ್ಟ್. ಸೊ ಅವ್ರು ಕನ್ನಡನ ಅರ್ಥ ಮಾಡ್ಕೊಂಡೇ ಮ್ಯೂಸಿಕ್ ಮಾಡಿದರು. ಸೊ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಈ ಸಿನಿಮಾದಲ್ಲಿ ಇನ್ನೊಂದು ಹೈಲೈಟ್ ಬಂದು ಮ್ಯೂಸಿಕ್. ಫಸ್ಟ್ ಪ್ರಿಫರೆನ್ಸ್ ನಾವು ಹೈಲೈಟ್ ಬಂದು ಸಿನಿಮಾಟೋಗ್ರಫಿಗೆ ಹೋಗುತ್ತೆ. ಅಷ್ಟು ಚೆನ್ನಾಗಿ ಶೂಟ್ ಇದು ಬಂದಿದೆ ಔಟ್ಪುಟ್ಟು. ಸೆಕೆಂಡ್ ಒನ್ ಡೆಫಿನೆಟ್ಲಿ ಇವ್ರಿಗೆ ಹೋಗುತ್ತೆ ಕ್ರೆಡಿಟ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್. ಎಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ಯಾವ ಸಾಂಗ್ಗಳು ಒಂದೇ ಥರ ಅನಿಸಲ್ಲ. ಮತ್ತು ನಮಗೆ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಕೂಡ ಮಾಡಿದ್ವಿ ಅದರಲ್ಲಿ. We have 5 songs, 5 main songs and 4 big songs. 4 big songs. There are so many songs. Hard to remember actually. Which is your favorite? Everything is my favorite. This movie is my favorite thing actually. I composed every orchestration. Characters are my favorite. The story is my favorite. Because of that, this song came true. Because according to the story only, we can compose a song. No? It should have a character. It should have a journey. It should move the audience. So because of the story, because of the acting, because of the camera, then only we can work on the post production. They have to give us the best. They have to give us the soul. And they should have an idea like what they are trying to convey. They are very good in idea. They know the stuff actually. It's very good. ಹೇಳಿದ್ರು ಡೈರೆಕ್ಟರ್ ಸರ್. ಈಗ ಅವ್ರು ಹೇಳಿರೋ ಪ್ರಕಾರ 4 ಕ್ಯಾರೆಕ್ಟರ್ ಇದೆ ಅಂತ ಅವ್ರು ಏನು ಹೇಳಿದ್ದಾರೆ. ಆ್ಯಕ್ಚುಲಿ ನೇಚರ್ ಕೂಡ ನಮಗೆ ಈ ಸಿನಿಮಾಗೆ ಒಂದು ಕ್ಯಾರೆಕ್ಟರ್ ಥರನೇ ಬಿಹೇವ್ ಮಾಡುತ್ತೆ. ಯಾಕೆ ಅಂತಂದರೆ ವೇರ್ ದರ್ ಇಸ್ ಅ ಟ್ರಾವೆಲ್, ಜೊತೆಗೆ ನಮ್ಮ ಜೊತೆಗೆ ನೇಚರ್ ಕೂಡ ಜೊತೆಗೆ ಇರುತ್ತೆ. ಸೊ ನಾವು ಆ ನೇಚರ್ನ ಉಪಯೋಗಿಸ್ಕೊಂಡೇ ಅವರ ಟ್ರಾವೆಲ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು ತುಂಬ ಆಗಿದೆ. ಆ್ಯಂಡ್ ಇದರಲ್ಲಿ ಒಂದು ನನಗೆ ತುಂಬ ನನ್ನ ಮೂವ್ ಮಾಡಿದ ಲೈನ್ ಬರೆದಾದ್ಮೇಲೆ ಅಂತಂದರೆ ನಾವು ಒಂದು ಲೈನ್ ಇದು ಮಾಡಿದ್ವಿ. ಪಯಣ ಅಂದರೆ ಏನು ಅಂತ ನಾನು ಕ್ವಶನ್ ಮಾಡ್ಕೋತಾ ಇರ್ಬೇಕಾದ್ರೆ ನನಗೆ ಅನ್ನಿಸ್ತು ಅದು ಪಯಣ ಅಂದರೆ ಒಂದು ಅಲೆದಾಡೋ ಧ್ಯಾನ ಅಂತ ಅನ್ನಿಸ್ತು ನನಗೆ. ಸೊ ಅಂದರೆ ಕೆಲವೊಂದು ಕಡೆ ಮೆಡಿಟೇಷನ್ ಅಂದರೆ ಹೌದು, ನೀವು ಮೆಡಿಟೇಷನ್ ಅಂದರೆ ಒಂದು ಜಾಗದಲ್ಲಿ ಕೂತು ಮಾಡೋರು ಒಂದಷ್ಟು ಜನ ಇರ್ತಾರೆ. ಬಟ್ ಓಡಾಡಿ ಆ ಎಕ್ಸ್ಪೀರಿಯನ್ಸ್ನ ಕಲಿತು ಅದನ್ನು ಅವರ ಒಂದು ಲೈಫ್ಗೆ ಅಳವಡಿಸ್ಕೊಂಡವ್ರು ತುಂಬ ಜನ ಇದ್ದಾರೆ. ಆ್ಯಂಡ್ ಈಗಲೂ ನಾವು ನೋಡ್ತಾ ಇರ್ತೀವಿ. ಆ್ಯಂಡ್ ದೊಡ್ಡವರು ಕೂಡ ದೇಶ ಸುತ್ತು ಕೋಶ ಓದು ಅಂತ ಹೇಳಿದ್ದಾರೆ ಜ್ಞಾನಕ್ಕೋಸ್ಕರ. ಸೊ ಅದಕ್ಕೆ ನಾನು ಅದನ್ನು ಈ ಥರ ಟರ್ಮ್ ಮಾಡಿದ್ರೆ ಬಹುಶಃ ಒಂದು ಅರ್ಥ ಕೊಟ್ಟಂಗೆ ಆಗ್ಬೋದೇನೋ ಅಂತ ಆ ಪ್ರಯತ್ನ ನಾವು ಮಾಡಿದ್ವಿ. ಆ್ಯಂಡ್ ಜೊತೆಗೆ 5 ಸಾಂಗ್ ಸೌಂಡಿಂಗ್ ಒಂದಕ್ಕೊಂದು ತುಂಬ ಡಿಫ್ರೆಂಟ್ ಆಗಿದೆ. ಯಾವುದು ಯೂಶುವಲ್ ಕಮರ್ಷಿಯಲ್ ಎಸ್ಥೆಟಿಕ್ಸಲ್ಲಿ ಇಲ್ಲ. ಇದು ಟ್ರಾವೆಲ್ ಆಗಿರೋದ್ರಿಂದ ಒಂದಷ್ಟು ನೇಚರ್ ಸೌಂಡ್ಸ್ನ ಯೂಸ್ ಮಾಡಿಕೊಂಡು ಆ್ಯಂಡ್ ಕ್ಯಾರೆಕ್ಟರ್ಸ್ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ಕೂಡ ನಾವು ತರೋ ಪ್ರಯತ್ನ ಮಾಡಿದ್ವಿ. ಸೊ ಓವರ್ ಆಲ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸಾಂಗ್ ರಿಲೀಸ್ ಆದಮೇಲೆ ಅದ್ರದ್ದು ಎಲ್ಲ ರೀತಿಯಾದಂಥದ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಎಲ್ಲರಿಗೂ. ಥ್ಯಾಂಕ್ ಯು. ಆ್ಯಂಡ್ ನಾನು ಸ್ಪೆಷಲಿ ಲೋಹಿತ್ ಸರ್ ಅವ್ರಿಗೆ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ನ ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ತಿಳಿಸ್ಬೇಕು. ಆ್ಯಂಡ್ ಆಲ್ಸೋ ದೀಪಿಕಾ ಮ್ಯಾಮ್. ವೈ ಬಿಕಾಸ್ ಇವರೆಲ್ಲರದು ಒಂದು ಏನಂತಾರೆ, ಇವಾಗ ಅವ್ರ ಎಕ್ಸ್ಪ್ರೆಸ್ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದರೆ ನಾವು ಅದನ್ನು ವರ್ಡ್ಸಲ್ಲಿ ತುಂಬಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ದ ರೈಟ್ ಗೈಡೆನ್ಸ್ ಫ್ರಮ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಡೈರೆಕ್ಟರ್ ವಿಲ್ ಆಲ್ಸೋ ಆ್ಯಡ್ ಈ ಥರ ಒಂದು ಸಾಂಗ್ಸ್ಗೆ. ಸೊ ಓವರ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ. ನಾನು 10 ಸಲ ಯೋಚನೆ ಮಾಡಿದ್ದೀನಿ. ಅಂದರೆ ಅವ್ರು ಆಲ್ರೆಡಿ ತುಂಬ ಹೆಸರು ಮಾಡಿದರು.
ಅಲ್ಲ ಅದು ಅವರಿಗೆಲ್ಲ, ಬಟ್ ಅಫ್ಕೋರ್ಸ್ ನಿಜ ಕೂಡ ಅದು. ಅವರು ಬರೆದಿರುವಂಥ ಪ್ರತಿಯೊಂದು ಸಾಹಿತ್ಯಗಳು ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಮಗೆ ಹೊಸತನ ಬೇಕಾಗಿತ್ತು ಸಿನಿಮಾಗೆ, ಬೇರೆ ಜಾನ್ರ ಥರ ತಗೊಂಬರೋಣ ಅಂತ ಟ್ರೈ ಮಾಡಿದ್ವಿ. ಇದರಲ್ಲಿ ಪಯಣ ಅಂತ ಒಂದು ಸಾಂಗ್ ಇದೆ, ಅದನ್ನು ನಿಮಗೆ ಕಮಿಂಗ್ ಡೇಸಲ್ಲಿ ಹೇಳ್ತೀವಿ ಆಡಿಯೋ ರಿಲೀಸ್ ಮಾಡೋ ಟೈಮಲ್ಲಿ. ಪ್ರತಿಯೊಂದು ಲಿರಿಕ್ಸಲ್ಲೂ ಕೂಡ ಸಾಹಿತ್ಯದಲ್ಲಿ ಎಲ್ಲೂ ಕೂಡ ಒಂದಕ್ಕೆ ಅಂದರೆ ಒಂದು ಸಾಂಗಲ್ಲಿ 3 ಥರ ಮೂಡ್ ಇರುತ್ತೆ. ಒಂದು ಸೀರಿಯಸ್ ಆಗಿ ನಾವು ಪಯಣ ಮಾಡ್ಬೋದು, ಎಲ್ಲೇ ಹೋದ್ರೂ ಜರ್ನಿ ಮಾಡ್ಬೋದು. ಅಂದರೆ ಕೆಲವೊಂದು ಸಲ ಕಹಿ ಘಟನೆಗಳನ್ನ ಮರೆಯೋದಕ್ಕೆ ಕೆಲವರು ಟ್ರಾವೆಲ್ ಮಾಡ್ತಾರೆ, ಆ ಘಟನೆನ ನೆನೆಸ್ಕೊಂಡು ಕೂಡ ಅವರು ಸಾಹಿತ್ಯ ಬರೆದಿದ್ದಾರೆ. ಆ್ಯಂಡ್ ಇನ್ನೊಂದು, ನಾವು ತುಂಬ ಖುಷಿಯಾಗಿದ್ದಾಗ ಕೂಡ ನಾವು ಟ್ರಾವೆಲ್ ಮಾಡ್ತೀವಿ, ಅದು ಫ್ಯಾಮಿಲಿ ಜೊತೆಗಿರ್ಬೋದು, ಫ್ರೆಂಡ್ಸ್ಗಳ ಜೊತೆಗಿರ್ಬೋದು. ಬ್ಯಾಂಗ್ಳೂರಿಂದ ಗೋವಾಗೆ ಹೋಗ್ತಾರೆ, ಅವಾಗ ಯಾವ ಥರ ಹಾಡು ಕೇಳಬೇಕು ಆ ಥರ ಹಾಡು ಕೂಡ ಇದೆ. ಸೊ ಇನ್ನೊಂದು ಅಡ್ವೆಂಚರ್ ಅಂದರೆ ನಾವು ತುಂಬ ಮನೋರಂಜನೆಗೆ ಬೇಕಾದಂತಹ ಹಾಡು ಇದ್ದರೆ ಅದಕ್ಕೂ ಕೂಡ ಸಾಹಿತ್ಯನ ಬರೆದಿದ್ದಾರೆ. ಸೊ ಈ 3 ಸಾಹಿತ್ಯನ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದು ನಾನು ಕಾರಲ್ಲಿ ಹೋಗೋ ಪ್ರತಿ ಸಲ ಕೇಳ್ಕೊಂಡು, ಅಂದರೆ ಎಲ್ರಿಗೂ ಅವ್ರವ್ರ ಸಿನಿಮಾದ ಹಾಡು ಕೇಳೋಕ್ಕೆ ಅವ್ರಿಗೆ ಖುಷಿನೇ, ಆದರೆ ಈ ಸಾಂಗ್ನ ಎಷ್ಟು ಸಲ ಕೇಳಿದರೂ ಬೇಜಾರಾಗಲ್ಲ. ಸೊ ಅದು ಇನ್ನು ಕಮಿಂಗ್ ಡೇಸಲ್ಲಿ ನಾವು ನಿಮ್ಮ ಮುಂದೆ ತಂದಾಗ ನಿಮ್ಮ ಅನುಭವಕ್ಕೆ ಬರುತ್ತೆ ಅದು. ಥ್ಯಾಂಕ್ ಯು. ಆಗಿರೋದು ಬಟ್ ಅಂದರೆ ಪ್ಲ್ಯಾನ್ಸ್ ಇತ್ತು ಚಿಕ್ಕದ ಕಾಲೇಜ್ ಡೇಸಲ್ಲೆಲ್ಲ ಹೋಗುವಾಗ ಸುಮ್ಮನೆ ಸಾಹಿತ್ಯಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ, ಈ ಲೈನ್ ಚೆನ್ನಾಗಿದೆ ಅಲ್ಲ ಅಂತ. ಅದಕ್ಕೆಲ್ಲ ಕಾರಣ ಅಮೃತ ವರ್ಷಿಣಿ ಸಿನಿಮಾ. ನಾವು ಅವಾಗ ಹಳೆಯದೆಲ್ಲ ನೋಡುವಾಗ ಎಷ್ಟು ಚೆನ್ನಾಗಿ ಬರೆದಿರೋಲ್ಲ ಅನ್ನೋದು ಆ ಸಿನಿಮಾಗಳಲ್ಲಿ ಬಂತು. ಬಟ್ ಇವಾಗ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಬ್ರೇಕ್ ಆಗಿದ್ದಿರು, ಆದರೆ ಇವಾಗ ಮತ್ತೆ ಮ್ಯೂಸಿಕ್ಕಿಗೆ ಮತ್ತು ಸಾಹಿತ್ಯಕ್ಕೆ ತುಂಬ ಒತ್ತು ಕೊಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇಲ್ಲ, ನನಗೆ ಲವ್ ಮತ್ತು ಪ್ಯಾಥ ಎರಡೂ ಆಗೋದಿಲ್ಲ ಆ್ಯಕ್ಚುಲಿ. ಸೊ ಅಂದರೆ ಲೈಫ್ ಅಂದರೆ ಹ್ಯಾಪಿಯಾಗಿರಬೇಕು, ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಸೊ ಖಂಡಿತವಾಗ್ಲೂ ಇದರಲ್ಲಿ ತುಂಬ ಇಷ್ಟ ಆಗುವಂಥದ್ದು ಒಂದು ತಾಯಿ ಬಗ್ಗೆ ಒಂದು ಸಾಂಗ್ ಬರೆದಿದ್ದೀವಿ, ಆದರೆ ಇವರೇ ಬರೆದಿರೋದು. ಅದ್ರ ಬಗ್ಗೆ ಈಗ ಹೆಚ್ಚಾಗಿ ಹೇಳಲ್ಲ, ಯಾಕೆಂದರೆ ಆವಾಗ ಕಂಟೆಂಟ್ ಇರಲ್ಲ. ಸೊ ಆ ಟೈಮ್ ಬಂದಾಗ ಡೆಫಿನೆಟ್ಲಿ ನಿಮಗೆ ಅದು ಫೀಲ್ ಆಗುತ್ತೆ. So Rohita told me that not to reveal too much, because if I reveal right now all the fun will be lost. So you made a lot of travel. Yeah, we all made. And I think there is a say when you are traveling you are becoming a better person, I think, because you have to go through for like so many things you have to adjust, weather, condition, you're meeting so many people. So there are a lot many things which makes you better people. So I think I met this team, and I don't know how Rohit found me. So it was my birthday. So there was one girl who was earlier doing my costume. She was a costume assistant. So she told Rohit, and initially I was a little bit, thoda sa mujhe dar lag raha tha, because I wanted to work in South, but I was scared also. So there was like mixed feeling. And when I heard the story, it was really, really beautiful. It moved me. So I straight away said yes. And we traveled all together. We all traveled, so it was fun. ಇವರನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಫೋಕಸ್ ಮಾಡಿದ್ದು ಪಾಯಲ್ ಅವರದ್ದು ಕ್ಯಾರೆಕ್ಟರ್ ಮೇಲೆ, ಯಾಕೆಂದರೆ ಅದು ಫಸ್ಟ್ ಜನರಿಗೆ ರಿಜಿಸ್ಟರ್ ಆಗಬೇಕು. ಆ್ಯಂಡ್ ಈ ಕ್ಯಾರೆಕ್ಟರ್ ಯಾಕೆ ಇವ್ರನ್ನೇ ಚೂಸ್ ಮಾಡಿದೆ ಅಂತಂದರೆ, ಸ್ವಲ್ಪ ನಮಗೆ ವೆಜಿಟೇರಿಯನ್ ತಿನ್ನೋವಂಥ ಆ ಥರ ಕ್ಯಾರೆಕ್ಟರ್ ಅದು. ಅಂದರೆ ಏನು ಹೇಳೋದು, ಬ್ರಾಹ್ಮಿನ್ ಫ್ಯಾಮಿಲಿ ಇರೋವಂಥ ಒಂದು ಬ್ಯಾಕ್ ಡ್ರಾಪ್ ಇರೋವಂಥ ಒಂದು ಇದು. ಸೊ ಅದಕ್ಕೆ ಅವ್ರು ನೋಡಿದ ತಕ್ಷಣ ನಮಗೆ ಗೊತ್ತಾಯಿತು. ಆ್ಯಂಡ್ ಇನ್ನೊಂದು, ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಹೇಗೆ ಅಂದರೆ, ಆ್ಯಕ್ಚುಲಿ ವೆಜಿಟೇರಿಯನ್. ಅದೇ ಇದು ಎಲ್ಲ ಕನೆಕ್ಟ್ ಆಗಿರೋದು. ಅಂದರೆ ನಾವು ಈ ಥರ ಕತೆ ಬರೆದಾಗ ನಾನು DOP ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ. ಈ ಕ್ಯಾರೆಕ್ಟರ್ ನಾವು ಫಸ್ಟ್ ಇಲ್ಲೇ ಹುಡುಕಿದ್ದು, ಇಲ್ಲೇ ಕರ್ನಾಟಕದಲ್ಲೆಲ್ಲ ಹುಡುಕ್ತಾ ಇದ್ವಿ, ಇವ್ರು ಆಗ್ಬೋದು ಅಂತ. ನನಗಿಂತ ಜಾಸ್ತಿ ನನ್ನ DOPನೇ ಎಲ್ಲಾನು ಬೇಡ 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 ಅಂತ ಹೇಳ್ತಿದ್ದೆ. ಅಂದರೆ ಇಲ್ಲ ಇದಾಗಲ್ಲ ಅಂತ. ಯಾಕೆ ನಾನೆಷ್ಟು ಕನೆಕ್ಟ್ ಆಗಿದ್ದು ಅವನು ಅಷ್ಟೇ ಕನೆಕ್ಟ್ ಆಗಿದ್ದ. ಸೊ ನಾವು ಹಾಗೆ ನೋಡ್ತಿರುವಾಗ ಸೊ 3 ಜನ ಸೆಲೆಕ್ಟ್ ಆದ್ವಿ. ಅದರಲ್ಲಿ ಫಸ್ಟ್ ಇಲ್ಲೇ ಅಪ್ರೋಚ್ ಮಾಡಿದ್ವಿ, ಅವ್ರದ್ದು ಡೇಟ್ ಸಿಗಲಿಲ್ಲ. ಬಟ್ ಆಮೇಲೆ ಹೋಗ್ತಾ ನನಗೆ ಫ್ರೆಂಡ್ ಒಬ್ಬರಿದ್ರು ಸುರುಚಿ ಅಂತ, ಅವ್ರಿಗೆ ನಾನು ಈ ಥರ ಹೇಳ್ತಾ ಇದ್ದೆ. ತುಂಬ ನಾವು ಫ್ರಸ್ಟ್ರೇಷನ್ಲಿದ್ವಿ, 2 ತಿಂಗಳು ಹುಡುಕಿದ್ವಿ ಕ್ಯಾರೆಕ್ಟ್ರಿಗೆ ಇದೇ ಥರ ಬೇಕು ಅಂತೇಳಿ.
ಸೊ ಫೈನಲಿ ಅವರೊಂದು ವಿಡಿಯೋ ಕಳಿಸಿದ್ರು. ಅದು ಯು ವಾಂಟ್ ಟು ಟೆಲ್ ದಟ್ ವಿಡಿಯೋ ವಿಚ್ ಓಕೆ, ಅದು ಈ ಕಮರ್ಷಿಯಲ್ ಆ್ಯಡ್ ಅದೊಂದು ಆನೆದು ಲದ್ದಿಯಿಂದ ಒಂದು ಇದು ಮಾಡ್ತಾರೆ, ಏನು ಪೇಪರ್ಸ್ಗಳು ಮಾಡ್ತಾರೆ. ಸೊ ಇಟ್ಸ್ ಕಾಲ್ಡ್ ಎಲಿಫೆಂಟ್ ಪೂಪ್ ರೈಟ್. ಸೊ ಅದರಲ್ಲಿ ಅವರೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ರು. ಆ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ಲೈಕ್ ಓಕೆ ಇದು ಬೇಕಾಗಿತ್ತು ಅಂತ ನಾವು ಡಿಸೈಡ್ ಆದ್ವಿ. ಸೊ ಅಲ್ಲಿ ಅವ್ರು ಸೆಲೆಕ್ಟ್ ಆಗಿದ್ದು. ಮತ್ತು ನಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರೋ ದಿನ ಆ್ಯಕ್ಚುಲಿ ಅವ್ರ ಬರ್ತ್ಡೇ ಇತ್ತು. ಆ್ಯಂಡ್ ಅದನ್ನ 15 days ಬ್ಯಾಕು ಅವರು ಕೇಳ್ಕೊಂಡಿದ್ರು, ಅಂದರೆ ಲೈಕ್ ನನಗೊಂದು ಸೌತ್ ಇಂಡಿಯಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಐ ಥಿಂಕ್ ಯು ಹ್ಯಾವ್ ಸೀನ್ ಕಾಂತಾರ ಫಿಲ್ಮ್ ರೈಟ್. ಹಾಂ, ಈ ಥರ ಸಿನಿಮಾಗಳನ್ನ ನೋಡಿದಾಗ ಅವರಿಗೆ ಸೌತ್ ಇಂಡಿಯಾದಲ್ಲಿ ನಾನು ಆ್ಯಕ್ಟ್ ಮಾಡಲೇಬೇಕು ಅಂತ ಅವರಿಗೆ ಒಂದು ಮನಸ್ಸಲ್ಲಿ ಇತ್ತು. ಸೊ ಲಕ್ಕಿಲಿ ಅವರಿಗೆ ನಾವು ಕಾಂಟ್ಯಾಕ್ಟ್ ಆದ್ವಿ. ಅವರದ್ದಾದಮೇಲೆ ಒಂದು 10-15 ದಿನ ಆದಮೇಲೆ ಹೇಳ್ಕೊಂಡ್ರು, ನೀವು ಕಾಲ್ ಮಾಡಿದ್ದು ಬರ್ತ್ಡೇ ದಿನ ಎಲ್ಲನೂ ಆಗೋಯ್ತು ಅನ್ನೋ ಥರನೇ ಅವರು ಅಂದರೆ ವಿ ಆರ್ ಬ್ಲೆಸ್ಡ್ ಅಷ್ಟೇ. And initially I was scared whether I'll be able to catch up, whether I'll do, but they have put me 2 persons for script याद करने के लिए. So they were making me read and means again and again work on that script in Kannada. So they were very patient, I must say. And ಅವ್ರಿಗೆ full try to do this thing, and I was practicing it, and like it was not possible. Here and there it's kind of difficult. So is there any questions you want to ask? You can ask. ಅನುಷಾ ಮೈಕ್ ಮೇಲೆ ಹಾಕಿದ. ಓಕೆ ಏ ಪಾಂಡೆ ಪಾಂಡೆ ಯಾರೋ ಹುಡುಗ ಮಾತಾಡ. ಸೊ ಡೈರೆಕ್ಟ್ ವಿಲ್ ರಿವೀಲ್. ಡೆಫಿನೆಟ್ಲಿ ಸರ್. ಸರ್ ಅದು ಇಂಪಾರ್ಟೆಂಟ್ ರೋಲ್. We will reveal one by one. ಅದು ಇಂಪಾರ್ಟೆಂಟ್ ರೋಲ್ ಇದೆ ಸರ್. ಅಂದರೆ ನಾವು ಯೂಶಲಿ ಸಿನಿಮಾದಲ್ಲಿ ಹೀರೋಯಿನ್ನು, ಹೀರೋ, ಆಮೇಲೆ ತಂದೆ ಸರ್ ಇಲ್ಲ, ಪಾಸಿಟಿವ್ ಕ್ಯಾರೆಕ್ಟರ್ ಸರ್, ತುಂಬ ಪಾಸಿಟಿವ್ ಕ್ಯಾರೆಕ್ಟರ್. ಅಂದರೆ ಈಗ ನಾವು ಕಾಲೇಜ್ ಹುಡುಗರ ನೋಡ್ತೀವಲ್ವಾ, ಅಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಅಥವಾ ಅಂದರೆ ಅವ್ರು ಏನೇ ಮಾಡೋದು ಕೆಲಸ ಕರೆಕ್ಟಾಗಿ ಟೈಮಲ್ಲಿ ಕರೆಕ್ಟಾಗಿ ಮಾಡಿಬಿಡ್ತಾರೆ. ನೋ ಈಸ್ ಪ್ಯೂರ್ಲಿ ನಾನ್ ವೆಜಿಟೇರಿಯನ್ ಸರ್. ಅಂದರೆ ಓಕೆ ಓಕೆ ಆ ಥರ ಕ್ಯಾರೆಕ್ಟರ್ ತಗೊಂಡ್ರೆ ಅಫ್ಕೋರ್ಸ್ ಅವನಿಗೆ ತುಂಟಾಟ ಜಾಸ್ತಿ ಇರುತ್ತೆ ಸಿನಿಮಾದಲ್ಲಿ. ನಾಟಿ, ಹಾಂ ಹೌದು, ನಾಟಿ ಆ್ಯಂಡ್ ಫ್ಲರ್ಟಿ ಆ ಥರದ್ದೆಲ್ಲ ಬರುತ್ತೆ ಇದರಲ್ಲಿ. ಸಿನಿಮಾದ ಒಂದು ಟ್ವಿಸ್ಟ್ ಇರೋದೇ ಅವ್ರ ಕ್ಯಾರೆಕ್ಟರ್. ಆ್ಯಕ್ಚುಲಿ ಅದು ಉಲ್ಟಾ. ಹೀರೋಯಿನ್ ಕಾಟ ಕೊಡ್ತಾರಾ? ಇಲ್ಲ, ಹೀರೋಯಿನ್ ನೋಡಿದ ತಕ್ಷಣ ಅವ್ರು ಹೆದರ್ಕೋತಾರೆ. ಯಾ ಸರ್, ನೀವು ಅದೇ ಅದೊಂದು ಯಾಕೆಂದರೆ ಈ ಸ್ಪೆಷಲ್ ಪ್ಲ್ಯಾನ್ಸ್ ಇದೆ ಅವ್ರದ್ದು ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ. ಈಗ ದೀಪಿಕಾ ಅವ್ರದ್ದು ನಾವು ಹೇಗೆ ರಿವೀಲ್ ಮಾಡಿದ್ವಿ ಕ್ಯಾರೆಕ್ಟರು, ಸೊ ಅದೇ ರೀತಿ ಅವ್ರದ್ದು ರಿವೀಲ್ ಆಗುತ್ತೆ, ಅವ್ರದ್ದು ಕೂಡ ರಿವೀಲ್ ಆಗುತ್ತೆ. ಸೊ ಅವ್ರ ಪ್ರಾಪರ್ಟಿ, ಅವ್ರು ಯೂಸ್ ಮಾಡೋ ಪ್ರಾಪರ್ಟಿಗಳು ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಸಿನಿಮಾದಲ್ಲಿ. ಸರ್ ಒಂದೇ ಒಂದು ಪೋಸ್ಟಲ್ಲಿ ಎಲ್ಲ ಕ್ಲಿಯರ್ ಸಿಕ್ಬಿಡುತ್ತೆ ಸರ್. ಇನ್ನೇನು ಕಮ್ಮಿಂಗ್ ಡೇಸ್ ಒಂದು 15 days ಒಳಗಡೆ ನಾವು ಅದನ್ನ ಹೇಳ್ತೀವಿ. ಸೊ ಸೊ ನೀವೆಲ್ಲರೂ ಕ್ವೆಶನ್ ಕೇಳ್ತಾ ಇದ್ರಿ ಏನು ಈ ಸಿನಿಮಾ ಅಂತ. ಸೊ ನನ್ನ ಪ್ರಕಾರ ಇದೊಂದು ಅಡ್ವೆಂಚರಸ್ ಮೂವಿ. ಫಸ್ಟ್ ಅಡ್ವೆಂಚರ್ ಏನು ಗೊತ್ತಾ, ಇಲ್ಲಿ ಎಲ್ಲರೂ ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ. ಲ್ಯಾಂಗ್ವೇಜೇ ದೊಡ್ಡ ಚಾಲೆಂಜಿಂಗ್ ಆಗಿತ್ತು, ಅದೇ ದೊಡ್ಡ ಅಡ್ವೆಂಚರ್ ನಮಗೆ. ಯಾಕೆ ಅಂದರೆ ಇಲ್ಲಿ ನಾನು ಲೋಹಿತ್ತು ಕನ್ನಡ ಮಾತಾಡೋದು ಬಿಟ್ರೆ ಇನ್ಯಾರಿಗೂ ಅಷ್ಟು ಅಂದ್ರೆ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಒಬ್ಬೊಬ್ರಿಗೂ 10 ಸರಿ ಸ್ಕ್ರಿಪ್ಟ್ ಅನ್ನ ರೋಹಿತ್ ಅವ್ರು ಹೇಳಿದ್ದಾರೆ. ಇಲ್ಲಿ ಒಂದೊಂದ್ ಕಡೆ ಹೇಗಾಗ್ತಿತ್ತು ಅಂದ್ರೆ ಮೇಡಮ್ ಪಕ್ಕದಲ್ಲಿ ಇರ್ತಾರೆ. ಸೊ ಇವ್ರಿಗೆ ಈಗ ಶಾರ್ಟ್ ಬೇಗ ಮುಗಿಬೇಕಂದ್ರೆ ಏನ್ ಮಾಡ್ಬೇಕು, ಅವ್ರಿಗೆ ಅರ್ಥ ಆಗ್ಸೋದು ಇಂಪಾರ್ಟೆಂಟ್. ಯಾರು ಹೇಳ್ತಾರೆ ಏನ್ ಮಾಡ್ತಾರೆ ಅಲ್ಲ. ರೋಹಿತ್ ಒಂದ್ಸರಿ ಹೇಳ್ಬಿಟ್ಟು ಹೋಗಿರ್ತಾರೆ, ಅವಾಗ ನನ್ಗೇನಾದ್ರೂ ಇದ್ರೆ ನನ್ಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಕಾಗಿತ್ತು. ಅವನು ಬರ್ತಾನೆ, ಅವನು ಇನ್ನೊಂದ್ಸರಿ ಹೇಳ್ತಾನೆ. ಸೊ ಆ ಥರ ಟ್ರಾನ್ಸ್ಲೇಟ್ ಮಾಡೋದು ಇಲ್ಲಿ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಸೊ ಲ್ಯಾಂಗ್ವೇಜ್ ಅಂತ ಬಂದ್ರೆ ಈ ಏನ್ ಹೇಳ್ತಾರೆ ತುಂಬಾ ಸೋಲ್ ಕನೆಕ್ಟ್ ಆಗತ್ತೆ. ಅಂದ್ರೆ ಈಗ ಒಂದು ಸ್ಕ್ರಿಪ್ಟ್ ಆಗ್ಲಿ ಅಥವಾ ಒಂದು ಡೈಲಾಗ್ ಆಗ್ಲಿ ಹೇಳ್ಬೇಕಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಹೇಳಿದಾಗ ಎಷ್ಟು ಫೀಲ್ ಮಾಡ್ಬೋದು, ಪ್ರತಿಯೊಂದನ್ನು ನಾವು ನೀಟಾಗಿ ಅದನ್ನ ಎಕ್ಸ್ಪ್ರೆಸ್ ಮಾಡಿ ಡೆಲಿವರ್ ಮಾಡ್ಬೋದು. ಸೊ ಇದೆಲ್ಲ ಒಂಥರ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಸೊ ಇಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಮಲಯಾಳಂ
ಇಷ್ಟು ಲ್ಯಾಂಗ್ವೇಜ್ ಒಂದೇ ಸೆಟ್ಟಲ್ಲಿ ಮಾತಾಡಿ ಆಲ್ಮೋಸ್ಟ್ ಎಲ್ಲ ಏನೋ ಕನ್ಫ್ಯೂಷನ್ ಆಗೋಗ್ಬಿಟ್ಟಿರ್ತಿತ್ತು. ಒಂದು ಭಾಷೆ ಮಾತಾಡೋದು ಯಾವ ಭಾಷೆಯಲ್ಲಿ ಮಾತಾಡಬೇಕು ಅನ್ನೋದೇ ನೀಟಾಗಿ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಜರ್ನಿ ಮಾತ್ರ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಕಮಿಂಗ್ ಟು ನನ್ನ ಕ್ಯಾರೆಕ್ಟರ್, ಸೊ ಪಾಯಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಪಾಯಲ್ ಅಂತ ಕ್ಯಾರೆಕ್ಟರ್ ನಿಜವಾಗ್ಲೂ ನಿಜ ಜೀವನದಲ್ಲಿ ನಾನು ತುಂಬ ಇಷ್ಟಪಡುವಂಥ ಕ್ಯಾರೆಕ್ಟರು, ನಾನು ಇನ್ ರಿಯಲ್ ಲೈಫಲ್ಲಿ ಜೀವಿಸ್ತಿರೋವಂಥ ಕ್ಯಾರೆಕ್ಟರ್. ಸೊ ಇದು ನನಗೆ ತುಂಬಾ ಪ್ಲಸ್ ಪಾಯಿಂಟ್. ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ತುಂಬಾ ಯಾವುದೇ ರೀತಿಯ ಒಂದು ಕಷ್ಟ ಆಗಲಿ ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ ನನಗೆ ಬೇಕಾಗಲಿಲ್ಲ. ಸಿನಿಮಾದಲ್ಲಿ ಈ ಒಂದು ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ ಅಂದರೆ ಒಂದು ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಸಿಚುವೇಶನ್ನ ಕಂಟಿನ್ಯೂ ಮಾಡುತ್ತೆ. ಸೊ ಪಾಸ್ಟಲ್ಲಿ ಒಂದು ಥರ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ ಆ್ಯಂಡ್ ಫ್ಯೂಚರ್ ಅಂದರೆ ಪ್ರೆಸೆಂಟ್ ಬಂದಾಗ ಇನ್ನೊಂದು ಥರ ಕ್ಯಾರೆಕ್ಟರ್ ಆಗುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ಗೆ ಏನು ಒಂದು ಕಾರಣ, ಏನು ಕಾರಣ ಇರುತ್ತೆ, ಅದು ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾ ಹೈಲೈಟೆಡು. ಅವ್ರು ಹೇಳಿದಾಗೆ ಎಲ್ಲರ ಜೀವನದಲ್ಲೂ ಒಂದೊಂದು ಅಡ್ವೆಂಚರ್ ಅಂತ ಹೇಳ್ಬೋದು, ಅಥವಾ ಲೈಫಲ್ಲಿ ಎಲ್ಲರಿಗೂ ಒಂದೊಂದು ಸ್ಯಾಡ್ ಇನ್ಸಿಡೆಂಟ್ ಅಂತ ಹೇಳ್ಬೋದು, ಅಥವಾ ಬೆಸ್ಟ್ ಇನ್ಸಿಡೆಂಟ್ ಅಂತ ಎಲ್ರಿಗೂ ನೆನಪಿರುತ್ತೆ. ಸೊ ಅದೇ ರೀತಿ ಇಲ್ಲಿರುವಂಥ ಅಷ್ಟು ಕ್ಯಾರೆಕ್ಟರ್ಗಳಿಗೂ ಒಂದೊಂದು ಫ್ಲ್ಯಾಶ್ ಬ್ಯಾಕ್ಸ್ಗಳು ಇರುತ್ತೆ. ಸೊ ಎಸ್ಪೆಷಲಿ 3 ಜನ ಹೆಂಗೆ ಕನೆಕ್ಟ್ ಆಗ್ತೀವಿ, ಈ ಸಿನಿಮಾದಲ್ಲಿ ಯಾವ ರೀತಿ ಕನೆಕ್ಟ್ ಆಗಿ ಈ ಸಿನಿಮಾನ ಒಂದು ಜರ್ನಿ ರೂಪದಲ್ಲಿ ತೋರಿಸ್ತಿದ್ದೀವಿ ಅನ್ನೋದು ಒಂದು ಹೈಲೈಟ್ ಪಾಯಿಂಟು. ಆ್ಯಂಡ್ ಈ ಸಿನಿಮಾನ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್, ಆಮೇಲೆ ಇಲ್ಲಿಂದ ನಾವು ಗೋವಾದಿಂದ ಆಚೆಗೂ ಹೋಗಿದ್ದೀವಿ, ಮಹಾರಾಷ್ಟ್ರ. ಸೊ ಇಲ್ಲಿಂದ ಅಲ್ಲಿ ತನಕ ನಾವು ಗಾಡಿಯಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ. ಯಾಕೆ ಅಂತ ಅಂದರೆ ನಮಗೆ ಮಧ್ಯದಲ್ಲಿ ಕೆಲವೊಂದು ಪ್ಲೇಸಲ್ಲಿ ಶೂಟಿಂಗ್ ಆಗುವಂಥ ನೆಸೆಸಿಟಿ ಇತ್ತು. ಸೊ ಇಷ್ಟು ಜನ ಎಷ್ಟೇ ಕಷ್ಟ ಆದರೂ 3 ದಿನ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ವಿ. ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು ರೋಹಿತ್ ಅವರು. ಅಂದರೆ ಮುಂಚೆನೇ ಹೋಗಿ ಇವರು ಮತ್ತು ಅಭಿನ್ ಇಬ್ರು ತುಂಬಾ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಗೆ. ಸೊ ಅವ್ರು ಮುಂಚೆ ನಮಗೆ ಯಾವ ರೀತಿ ಕಾಣಿಸ್ಕೋಬೇಕು, ಎಲ್ಲೆಲ್ಲಿ ನಾವು ಶೂಟ್ ಮಾಡಬೇಕು ಅನ್ನೋದನ್ನ ಅವರು ಒಂದ್ಸರಿ ಟ್ರಾವೆಲ್ ಮಾಡಿ ಹೋಗಿ ಆ ಪ್ಲೇಸಲ್ಲಿ ಮಾರ್ಕ್ ಮಾಡ್ಕೊಂಡು ಬಂದು ಅದೇ ಪ್ಲೇಸಿಗೆ ಮತ್ತೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಶೂಟ್ ಮಾಡಿ ಒಂದು ದಿನ ಇವತ್ತು ಸ್ಟಾರ್ಟ್ ಮಾಡಿದ್ರೆ 3 to 4 days ಆಗ್ತಾಯಿತ್ತು ನಾವು ರೀಚ್ ಆಗೋದಕ್ಕೆ. ಗೋವಾಗ ಹಬ್ಬ ಅಂದರೆ ಎಷ್ಟೊತ್ತು ಬೇಕು, ನಾವು ಒಂದು 8 hours ಬೇಕಾ ರೀಚ್ ಆಗೋದಕ್ಕೆ. ಬಟ್ ಇಲ್ಲ, ಆ ಥರ ಆಗ್ತಾ ಇರಲಿಲ್ಲ. ಆನ್ ದ ವೇ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ರಿಯಲ್ ಲೈಫ್ ಎಲ್ಲ ಮಿಕ್ಸ್ಡ್ ಆಗಿ ಈ ಒಂದು ಜರ್ನಿ ಹೋಗಿದೆ. ಸೊ ಸಿನಿಮಾದಲ್ಲಿ ಮಾತ್ರ ಜರ್ನಿ ಅಲ್ಲ, ಸಿನಿಮಾ ಹಿಂದೆ ಇದ್ದಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಥವಾ ಅವ್ರು ಹೇಳ್ತಾ ಇದ್ದಾಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರುವಂಥ ಪ್ರಾಪರ್ಟಿಗಳಾಗಿರ್ಬೋದು, ವೆಹಿಕಲ್ಸ್ಗಳಾಗಿರ್ಬೋದು, ಪ್ರತಿಯೊಂದೂ ತುಂಬಾ ಮೇಜರ್ ರೋಲ್ನ ಪ್ಲೇ ಮಾಡಿದೆ. ಸೊ ಎಲ್ಲಾನು ಒಂದು ಜರ್ನಿಯಾಗಿ ಈ ಸಿನಿಮಾ ಕಂಪ್ಲೀಟ್ ಆಗಿದೆ. ಸೊ ಈ ಸಿನಿಮಾನ ಯಾವಾಗಲೂ ಹೇಳ್ತಾ ಇದ್ರು, ಎಲ್ಲೂ ಟೈಟಲ್ ಹೇಳ್ಬಿಡಿ ಅಂತ. ರೋಹಿತ್ ನನಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದರೆ, ಒಂದು ಲುಕ್ ಬಿಟ್ಕೊಡೋಂಗಿಲ್ಲ, ಒಂದು ವಿಷಯ ಹೇಳೋಂಗಿಲ್ಲ, ಅದ್ರ ಸಿನಿಮಾ ಯಾವ್ದು ಬರ್ತಿದೆ ಅಂತ ಹೇಳಬೇಕೋ ಬೇಡವೋ ಅನ್ನೋ ರೇಂಜಿಗೆ ಆಗ್ಬಿಡಿತ್ತು ನನಗೆ. ಬಿಕಾಸ್ ಅವರು ಅಷ್ಟು ವರ್ಕ್ ಮಾಡಿದ್ದಾರೆ ಇನ್ ಡೀಟೇಲ್ ಆಗಿ. ಪ್ರತಿಯೊಂದು ಸ್ಟೆಪ್ಪಲ್ಲೂ ಅವರು ಎಷ್ಟು ಪೇಷನ್ಸಿಂದ ವರ್ಕ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಇವತ್ತು ನಾವು ಕುತ್ಕೊಂಡು ನೋಡಿದಾಗ ಪ್ರತಿಯೊಂದು ಎಫರ್ಟ್ ನಮ್ಗೆ ನಿಜವಾಗ್ಲೂ ಕಾಣಿಸುತ್ತೆ. ಅಷ್ಟರ ಮಟ್ಟಿಗೆ ಅವರು ಮತ್ತು ಅಭಿನ್ ಸತತವಾಗಿ ಆಲ್ಮೋಸ್ಟ್ 2-3 yearsಯಿಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದೆ, ಎವ್ರಿ ಡೇ ಆ್ಯಂಡ್ ನೈಟ್. ನನಗೆ ಗೊತ್ತಿರೋ ಹಾಗೆ ನಾನೊಂದು ಕ್ಯಾರೆಕ್ಟರ್ನ ಹುಡ್ಕೋದಕ್ಕೆ ಅವರೊಂದು ಫೋಟೋ ಹಿಡ್ಕೊಂಡು ಯಾವುದೋ ಮಾಡೆಲ್ ಥರ ಒಂದು ಫೋಟೋ ಹಿಡ್ಕೊಂಡ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರೋದು. ಈಗ ನೋಡಿ, ಸೋಷಿಯಲ್ ಮೀಡಿಯಾ ಬಿಟ್ಟಿಲ್ಲ, ಆ್ಯಡ್ಸ್ ಬಿಟ್ಟಿಲ್ಲ, ಸಿನಿಮಾ ಬಿಟ್ಟಿಲ್ಲ, ಎಲ್ಲ ಕಡೆನೂ ಎಲ್ಲ ಕ್ಯಾರೆಕ್ಟರ್ಸ್ನ ಹುಡ್ಕೋಂಥ ಪ್ರಯತ್ನದಲ್ಲೇ ತುಂಬ ದಿನಗಳನ್ನ ಕಲ್ತಿದ್ದಾರೆ. ಸೊ ಪಾಯಲ್ ಅನ್ನೋ ಕ್ಯಾರೆಕ್ಟರ್ನ ಸ್ಪೆಸಿಫಿಕ್ ಆಗಿ ಯಾಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಅಂದರೆ, ಅವರಿಗೆ ಫಸ್ಟ್ ಫೀಚರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಈ ಸಿನಿಮಾದಲ್ಲಿ. ಫೀಚರ್ಸ್ ಅಂದರೆ ನನ್ನ ಫೇಸ್ ಲುಕ್ಸ್ ಏನಿರುತ್ತೆ, ಈ ಜಾಲೈನ್ ಇರೋವಂಥ ಹುಡುಗಿನೇ ಬೇಕಾಗಿತ್ತಂತೆ ಆ ಕ್ಯಾರೆಕ್ಟರ್ಗೆ. ಆ್ಯಂಡ್ ಶಾರ್ಟ್ ಹೇರ್ ಕಟ್ ಇರೋವಂಥ ಹುಡುಗಿ ಬೇಕಾಗಿತ್ತು. ಸೊ ಆ್ಯಂಡ್ ಫಿಟ್ನೆಸ್ ನೀಟಾಗಿರಬೇಕು, ಫಿಟ್ನೆಸ್ ಪರ್ಫೆಕ್ಟ್ ಆಗಿರಬೇಕು ಆ ಕ್ಯಾರೆಕ್ಟರ್ಗೆ. ಬಿಕಾಸ್ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನು. ಟ್ರಾವೆಲರ್ ಹೇಗಿರ್ತಾರೆ, ಸೋಲೋ ಟ್ರಾವೆಲರ್ ಹೇಗಿರ್ತಾರೆ, ಜೊತೆಗೆ ಒಂದು ಅಡ್ವೆಂಚರ್ ಮಾಡುವಂಥ ಕ್ಯಾರೆಕ್ಟರ್ಗಳು ಹೇಗಿರುತ್ತೆ, ಅವರ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರುತ್ತೆ, ಪ್ರತಿಯೊಂದನ್ನು ಅವರು ಡೀಟೇಲ್ ಆಗಿ ವರ್ಕ್ ಮಾಡಿ ಇಟ್ಕೊಂಡಿದ್ರು. ಸೊ ಏನಂದರೆ ಮ್ಯಾನುಫ್ಯಾಕ್ಚರ್ ಒಂದು ಮಾಡೋಕ್ಕಾಗಲಿಲ್ಲ ಆ ಕ್ಯಾರೆಕ್ಟರ್ನ, ಅದಕ್ಕೆ ನನ್ನನ್ನು ಅದು ಫುಲ್ ಕಾಟ ಕೊಟ್ಬಿಟ್ಟು ಇಡೀ ಸಿನಿಮಾದಲ್ಲಿ ಅವ್ರಿಗೆ ಏನು ಲುಕ್ ಬೇಕು ಆ ರೀತಿ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು
ಇವ್ರನ್ನ ಮೀಟ್ ಮಾಡಕ್ಕೆ ಹೋದಾಗ ಸಿಕ್ಕಾಪಟ್ಟೆ ಪ್ಲಂಪ್ ಇದೆ, ಅಂದರೆ 70 kg ಇದೆ. ನಾನು 70 kg ಹಿಂಗೆ ಚಬ್ಬಿ ಚೀಕ್ಸ್ ಆಗೋಗ್ಬಿಟ್ಟಿದ್ದೆ. ಅದು ಆಫ್ಟರ್ ಫಸ್ಟ್ ಟೈಮ್ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ. ಸೊ ಇವರು ರೋಹಿತ್ ಅವರು ನನ್ನನ್ನು ನೋಡಿಬಿಟ್ಟು ನನ್ನ ಫೋಟೋ ನೋಡ್ಬಿಟ್ಟು ಕರೆಸ್ಬಿಟ್ಟಿದ್ದಾರೆ. ಸೊ ಈಗ ಅವ್ರಿಗೆ ಅದೇ ಥರ ಕ್ಯಾರೆಕ್ಟರ್ ಬೇಕು, ಬಟ್ ಇನ್ನೊಂದೇ ಮಂತ್ ಟೈಮ್ ಇರೋದು. ಅವರು ನನ್ನ ನೋಡ್ತಾರೆ, ಫೋಟೋ ನೋಡ್ತಾರೆ, ನನ್ನ ನೋಡ್ತಾರೆ, ಫೋಟೋ ನೋಡ್ತಾರೆ. ಇವರು ಮತ್ತು ಅಭಿನ್ ಕುತ್ಕೊಂಡು ಇಬ್ರು ಮಾತಾಡೋದು, ನಮ್ಗೆ ಇವರೇ ಬೇಕು, ಆದರೆ ಈ ಥರ ಬೇಕು. ಹಿಂಗೆ ಮಾಡೋಕ್ಕಾಗತ್ತೆ ಅದನ್ನು? ನಾನಂದೆ, ರೋಹಿತ್ ನಾನೇ ಇರ್ತೀನಿ, ಆದರೆ ನನಗೆ ಹಿಂಗಾಗೋದು ಕಷ್ಟ ಇದೆ, ನಾನು ಏನು ಮಾಡಲಿ, ನಂಗೆ ಟೈಮ್ ಬೇಕಾಗತ್ತೆ ಅಂತ ಅಂದೆ. ಅವರಿಗೆ ಮೇಜರ್ ಕನ್ಸರ್ನ್ ಅವ್ರ ಟೈಮ್ ಲೈನ್ ಇತ್ತು. ನಾವು ಏಪ್ರಿಲ್ ಅನ್ಸುತ್ತೆ, ಮೇ ಜೂನಲ್ಲಿ ಅವ್ರಿಗೆ ಒಂದು ಈ ವೆದರ್ ಕಂಡೀಷನ್ ಎಲ್ಲ ಅವರೆಲ್ಲ ವರ್ಕ್ ಮಾಡಿದ್ದಾರೆ ತುಂಬಾನೇ. ಸೊ ಮಳೆ ಬರೋ ಟೈಮು ಆ ಟೈಮ್ ಬೇಡ, ಸೊ ಈ ಸನ್ಲೈಟ್ ಈ ಟೈಮ್ಗೆ ಬರುತ್ತೆ, ಸೊ ಈ ಫಿಲ್ಟರು, ಈ ಎಫೆಕ್ಟ್ಸು, ಈ ಕಲರಿಂಗು ಎಲ್ಲಾನು ಯೋಚನೆ ಮಾಡಿ ಅವರು ಶೂಟಿಂಗ್ಗೆ ಹೋಗಲೇಬೇಕು. ಬಟ್ ಏನು ಮಾಡಬೇಕು ಗೊತ್ತಿಲ್ಲ, ಬಟ್ ಇದೇ ಮಾಡಬೇಕು ಅನ್ನೋದು ಮಾತ್ರ ಕ್ಲಾರಿಟಿ ಇತ್ತು. ಸೊ ನಾನೊಂದು ಚಾನ್ಸ್ ತಗೊಂಡೆ. ನಾನು ಹೇಳಿದೆ, ನಾನು ಟ್ರೈ ಮಾಡ್ತೀನಿ ಈ ಥರ ಲುಕ್ ಬರೋದಕ್ಕೆ ಅಂತ ಹೇಳಿ. ಡೇ ಆ್ಯಂಡ್ ನೈಟ್ ನನಗೆ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ವರ್ಕೌಟ್, ಬೆಳಗ್ಗೆ 2 hours ಸಂಜೆ 2 hours, ಆಲ್ಮೋಸ್ಟ್ 10 kg 1 ಮಂತಲ್ಲಿ ನಾನು ಇಳಿಸ್ಬೇಕಾಯ್ತು ಈ ಸಿನಿಮಾಗೆ. ಸೊ ಬೈ ದ ಎಂಡ್ ಆಫ್ ದಿ ಮಂತ್ ಏಪ್ರಿಲ್ 3ನೇ ತಾರೀಕು ನಾನು ಜಿಮ್ಗೆ ಹೋಗಿ ಸೇರಿದ್ದವಳು. ಇಲ್ಲಿಂದ ನಾಗರಬಾವಿಗೆ ಹೋಗ್ತಾ ಇದ್ದೆ ನಮ್ಮ ಮನೆಯಿಂದ. ಬೆಳಗ್ಗೆ ಎಲ್ಲ ಮನೆ ಹತ್ರ ವರ್ಕೌಟು, ಸಂಜೆ ಹೋದ್ರೆ ಅಲ್ಲಿ 3 hour ವರ್ಕೌಟು, ಊಟ ಇಲ್ಲ, ಒಂದು ಏನಿಲ್ಲ. ಪಾಪ ಅವರು ನಮ್ಮ ಜಿಮ್ ಟ್ರೈನರ್ ಬಂದು ಪಾಪ ಅವರು ಮುಸ್ಲಿಮ್, ಅವ್ರ ಮನೆಗೆ ಬಕ್ರೀದ್ ಹಬ್ಬಕ್ಕೆ ಕರೆದಿದ್ರು. ಬಕ್ರೀದ್ ಹಬ್ಬಕ್ಕೆ ಕರೆದು ಯಾರಾದ್ರೂ ಚಿಕನ್ ಅಥವಾ ರೈಸ್ ಕೊಡದೆ ಕಳಿಸ್ತಾರ? ಅವ್ರು ಮಾಡಿ ಕಳ್ಸಿದ್ರು ನನ್ನನ್ನು. ಅಂದರೆ ನಿಮ್ಗೆ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಬರೀ ಹಣ್ಣು, ಆಮೇಲೆ ಚಿಕನ್ ಇದು ಬರುತ್ತೆ ಗೊತ್ತಾ, ಏನೋ ನಾರ್ಮಲ್ ಆಗಿ ಆಯಿಲ್ ಇಲ್ಲದೆ ಇರೋಂಥ ಫ್ರೈ, ಅದನ್ನ ಹಾಕಿ ಕಳ್ಸಿದ್ರು. ಪಾಪ ಅವರೇ ಬೇಜಾರು ಮಾಡ್ಕೊಳ್ಳೋ ಲೆವೆಲ್ಗೆಲ್ಲ ಆಗೋಗ್ಬಿಟ್ಟಿತ್ತದು. ಸೊ ಈ ಥರ ವರ್ಕೌಟ್ ಮಾಡಿ ಒಂದು 10 kilos ಹಿಂಗೋ ಮಾಡಿದೆ. ಆಮೇಲೆ ವೆನ್ ಇಟ್ ಕಮ್ಸ್ ಟು ಹೇರ್ ಕಟ್, ತುಂಬ ಜನ ಆ್ಯಕ್ಚುಲಿ ಇಷ್ಟನೂ ಪಟ್ಟಿದ್ದಾರೆ. ತುಂಬ ಜನ ಅದನ್ನು ನೋಡಿ ನಿಮ್ಗೆ ಇದು ಚೆನ್ನಾಗಿ ಕಾಣಿಸಲ್ಲ, ಇಲ್ಲ ನೀವು ಶಾರ್ಟ್ ಹೇರ್ ಮಾಡಿಸ್ಬೇಡಿ ಅಂತ ಬಿಟ್ಟು ಎಷ್ಟೋ ಜನ ಬೈಕೊಂಡಿದ್ದಾರೆ. ನನಗಿಂತ ಜಾಸ್ತಿ ರೋಹಿತ್ ಅವ್ರನ್ನ ಬೈಕೊಂಡಿರೋದು ಜಾಸ್ತಿ ಅನ್ಸುತ್ತೆ. ನಮ್ಮಮ್ಮ ಮನೆಗೆ ಹೋದ್ರೆ ಹೇರ್ ಕಟ್ ಮಾಡಿಸ್ಕೊಂಡು, ಮನೆಗೆ ಬರಬೇಡ ಹೋಗಿ ನೀನು ಚೆನ್ನಾಗಿ ಕಾಣಿಸ್ತಿಲ್ಲ, ನೋಡೋಕ್ಕಾಗ್ತಿಲ್ಲ ಅಂತ 4-5 ದಿನ ನನ್ನ ಮುಖ ನೋಡ್ರೆ ಹಿಂಗೆ ಹೋಗ್ತಾಯಿದ್ರು. ನಾನೊಂಥರ ಯಾವುದೋ ಪಕ್ಕದ ಮನೆ ಹುಡುಗಿ ಬಂದಿದ್ದೀನೋ ಅಥವಾ ಯಾವುದೋ ಇವ್ರ ಥರ ಕಾಣಿಸ್ತಾ ಇದ್ನೋ ಗೊತ್ತಿಲ್ಲ, ನನಗೆ ಪ್ರಾಣಿ ಥರನೇ ಕಾಣಿಸ್ತಾ ಇರ್ತೀನಿ ಅನ್ಸುತ್ತೆ. ಸೊ ಹಿಂಗೋ ನಮ್ಮಮ್ಮನ ಮುಂದೆ ಕಾಣಿಸ್ಕೊಳ್ಳೋಕ್ಕೆ ಜಾಸ್ತಿ ಹೋಗ್ತಾ ಇರಲಿಲ್ಲ ನಾನು. ಈ ಥರ ಚಾಲೆಂಜಸ್ ಅಂದರೆ ಫಸ್ಟು ಏನೋ ಶೂಟಿಂಗಲ್ಲಿ ಈ ಥರ ಎಲ್ಲ ಒಂದು ಚಾಲೆಂಜಸ್ ಆಯಿತು. ಜಸ್ಟ್ ಫಾರ್ ಫಸ್ಟ್ ಲುಕ್ಗೋಸ್ಕರ ಇವ್ರು ಇಷ್ಟೊಂದೆಲ್ಲ ಏನೋ ಟೈಮ್ ತೊಗೊಂಡು ನನ್ನ ಕೈಲೂ ಅದನ್ನು ವರ್ಕ್ ಮಾಡಿಸಿ. ಆ್ಯಂಡ್ ಆಲ್ಸೋ ಫಸ್ಟ್ ಲುಕ್ ಅಂತ ಟ್ರೈ ಮಾಡಿದ್ವಿ. ಯಾವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂತು, ದೆನ್ ಮೂವ್ ಆನ್ ಆದ್ವಿ. ಇಲ್ಲಾಂದ್ರೆ ಸಿನಿಮಾಯಿಂದ ರಿಜೆಕ್ಟ್ ಆಗ್ತಾ ಇದ್ದೋ ಏನೋ ಗೊತ್ತಿಲ್ಲ. ಹೇರ್ ಎಲ್ಲ ಕಟ್ ಮಾಡಿಸ್ಬಿಟ್ಟಿದ್ದೀನಿ, ಇನ್ನೇನು ಮಾಡೋಕ್ಕಾಗತ್ತೆ, ಅವ್ರಿಗೆ ಏನು ಹೇಳೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇಟ್ಸ್ ಅಗೇನ್ ಆಸ್ ಅನ್ ಆರ್ಟಿಸ್ಟ್, ಕ್ಯಾರೆಕ್ಟರ್ಸ್ಗಳನ್ನ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಆ್ಯಂಡ್ ಹೊಸ ಕ್ಯಾರೆಕ್ಟರ್ಗಳನ್ನ ಪ್ರಯತ್ನ ಅಂದರೆ ಟ್ರೈ ಮಾಡೋದಕ್ಕೆ ನಮಗೂ ಒಂಥರ ಖುಷಿ ಇರುತ್ತೆ. ಸೊ ನನಗೆ ಈ ಕ್ಯಾರೆಕ್ಟರ್ ನಿಜವಾಗ್ಲೂ ಬಿಡೋಕ್ಕೆ ಇಷ್ಟ ಆಗಲಿಲ್ಲ. ಆ್ಯಸ್ ಎವ್ರಿ ಒನ್ನು ಇದು ನನ್ನ ಕ್ಯಾರೆಕ್ಟರ್ನ ಜಸ್ಟ್ ಆ್ಯಸ್ ಇಟ್ ಈಸ್ ರಿಸೆಂಬಲ್ ಮಾಡುತ್ತೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನಾನು ಈ ಕ್ಯಾರೆಕ್ಟರ್ ಆಗಿರಬೇಕು, ನನ್ನನ್ನು ನಾನು ಮತ್ತೆ ದೊಡ್ಡ ತೆರೆಯಲ್ಲಿ ನನ್ನನ್ನು ನಾನು ಈ ಥರ ತೋರಿಸ್ಕೊಳ್ಳೋದು ನಿಜವಾಗ್ಲೂ ನನಗೂ ಒಂದು ಖುಷಿ ಇತ್ತು. ಹಾಗಾಗಿ ಅದಕ್ಕೆ ಏನು ಎಫರ್ಟ್ ಬೇಕೋ ಅದಕ್ಕಿಂತ ಜಾಸ್ತಿ ಇವತ್ತು ಖುಷಿ ಜಾಸ್ತಿ ಇದೆ. ಅವತ್ತು ಹಾಕಿರೋ ಎಫರ್ಟ್ ನಿಜವಾಗ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಆ್ಯಕ್ಚುಲಿ ಇದರಲ್ಲಿ ಎಡಿಟ್ ಮಾಡಿದಾಗ ಸರ್ ಹೇಳ್ತಾ ಇದ್ರು ಚೆನ್ನಾಗಿ ಬಂದಿದೆ ಸಿನಿಮಾ ಅಂದಾಗ ಅದೊಂಥರ ನಿಜವಾಗ್ಲೂ ತೃಪ್ತಿ ಅಂತ ಅನ್ನಿಸ್ತು. ಎಂಟೈರ್ ಸಿನಿಮಾ ಜರ್ನಿ ಒಂದಿನ ಅಲ್ಲ 2 ದಿನ ಅಲ್ಲ, ತುಂಬ ತಿಂಗಳುಗಟ್ಟಲೆ, ಅಂದರೆ ಮನೆ ಬಿಟ್ಟು ಹೋಗಿ 2 ಸರಿ ಒಂದೊಂದ್ಸರಿ ಏನೋ ಶೂಟ್ ಸರಿ ಹೋಗ್ಲಿಲ್ಲ ಅಂತ ಬಿಟ್ಟು ಗೋಗಿ ಒಂದ್ಸರಿ ಹೋಗಿ 1.5 ತಿಂಗಳು ಶೂಟ್ ಮುಗಿಸ್ಕೊಂಡು ಮತ್ತೆ ಬಂದು 4-5 ದಿನಕ್ಕೆ ಮತ್ತೆ ಹೋಗಿ ಶೂಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಉತ್ತರಾಖಂಡಲ್ಲಿ ನಾನು ಸೆಕೆಂಡ್ ಬಿಗ್ ಬಾಸ್ ಆದಮೇಲೆ ಇವರು ಆ್ಯಕ್ಚುಲಿ ವೆಯ್ಟ್ ಮಾಡ್ತಾಯಿದ್ರು ನಾನು ಬರಲಿ ಅಂತ ಹೇಳಿ. ಮಧ್ಯದಲ್ಲಿ ನಾನು ಬ್ರೇಕ್ ತೊಗೊಂಡು ಹೋಗಿ ಬಂದು ನಂತರ ಉತ್ತರಾಖಂಡ್ಗೆ ಹೋಗಿ ಶೂಟ್ ಮಾಡ್ಕೊಂಡು ಬಂದ್ವಿ. ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಶಾರ್ಟ್ಸ್ಗಳಂತೂ ಏನೂ ಕಾಂಪ್ರಮೈಸ್ ಇಲ್ಲ. ಅಭಿನ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್ ಅಂತ ಹೇಳ್ಬೋದು. ಬಿಕಾಸ್ ಪ್ರತಿಯೊಂದು ಏನು ಗಾಡಿಯಲ್ಲಿರೋ ತೆಗ್ದಿರೋ ಅಂಥ ಒಂದು ಶಾರ್ಟ್ಸ್ ಎಲ್ಲ ರಿಯಲಿಸ್ಟಿಕ್ ಆಗಿ, ಆ್ಯಂಡ್ ಡ್ರೋನ್ ಶಾರ್ಟ್ಸ್ ಪ್ರತಿಯೊಂದೂ ನಾರ್ಮಲ್ ಆಗಿ ಎಲ್ಲೂ ಯಾವುದನ್ನು ಬ್ಲಾಕ್ ಮಾಡಿದ ಹಾಗೆ
ಯಾರಿಗೂ ಜನರಿಗೂ ಡಿಸ್ಟರ್ಬ್ ಆಗದೆ ಇರೋ ಥರ ಇಲ್ಲಲ್ಲ ಮಹಾರಾಷ್ಟ್ರ ಗೋವಾ ಎಲ್ಲ ಕಡೆನೂ ಶೂಟ್ ಮಾಡಿದ್ದೀವಿ. ಸೊ ಈ ಹಸ್ ಡನ್ ಅ ಗ್ರೇಟ್ ಜಾಬ್. ಎವ್ರಿ ಮೈನ್ಯೂಟ್ ಡೀಟೇಲ್ಸ್ನ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಭಿನ. ಸೊ ಐ ಮಸ್ಟ್ ಥ್ಯಾಂಕ್ ಎಂಟೈರ್ ಟೀಮ್. ಸರ್ಗೂ ಅಷ್ಟೇ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರ ಆಫೀಸ್ನೇ ನಮಗೆ ಮನೆಯಾಗಿ ಕೊಡುಗೆ ಕೊಟ್ಬಿಟ್ಟಿದ್ರು ಒಂದಷ್ಟು ದಿನ. ನಮಗೆಲ್ಲ ಏರ್ಪೋರ್ಟ್ ರೋಡ್ ಅಂತ ಅಂದರೆ ನಮ್ಗೊಂದು ಮನೆ ಇದೆ ಅನ್ನೋ ಥರ ಫಿಕ್ಸ್ ಆಗ್ಬಿಟ್ಟಿದ್ವಿ. ಆಲ್ಮೋಸ್ಟ್ 1 year ನಾವು ಅಲ್ಲೇ ಹೋಗ್ಬಿಟ್ಟು ಸೆಟ್ಲ್ ಆಗಿಬಿಟ್ಟಿದ್ವಿ. ಮೇಡಮ್ ಪಾಪ ಮಹಾರಾಷ್ಟ್ರದಿಂದ ಬಂದು ಶಿ ಯೂಸ್ ಟು ಫ್ರೀಕ್ವೆಂಟ್ಲಿ ಟ್ರಾವೆಲ್, ಅವರು ಅವರ ಹಸ್ಬೆಂಡ್ ಎಲ್ಲ ಬಂದು. ಇಟ್ ವಾಸ್ ಅಮೇಸಿಂಗ್. ಟೋಟಲ್ ಜರ್ನಿನ ಇವತ್ತು ನೆನೆಸ್ಕೋತಾ ಇದ್ರೆ ಒಂಥರ ಗೂಸ್ ಬಂಪ್ಸ್ ಫೀಲಿಂಗ್ ಅನ್ಸುತ್ತೆ. ಆ್ಯಂಡ್ ಐ ಮೇಡ್ ಲಾಟ್ ಆಫ್ ಫ್ರೆಂಡ್ಸ್. ನಾರ್ಮಲ್ ಸಿನಿಮಾ ಅಂತ ಬಂದರೆ 2 ತಿಂಗಳು 3 ತಿಂಗಳು ಕೆಲಸ ಆಯಿತು ಹಾಗೆ ಮುಗೀತು ಅಂತ ಹೋಗ್ತೀವಿ. ಬಟ್ ಈ ಸಿನಿಮಾದಲ್ಲಿ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಇನ್ಕ್ಲೂಡಿಂಗ್ ಮೇಕಪ್ ಆರ್ಟಿಸ್ಟ್, ನಮ್ಮ ಮ್ಯಾನೇಜ್ಮೆಂಟ್ ಟೀಮ್, ಎವ್ರಿಬಡಿ ಒಂಥರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಟೈಪ್ ಆಗೋದ್ವಿ. ಆ್ಯಂಡ್ ದಿಸ್ ಕ್ಯಾರೆಕ್ಟರ್ ಇಸ್ ಆಲ್ಸೋ ಲೈಕ್ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಆ್ಯಕ್ಚುಲಿ ಇವತ್ತು. ಸೊ ಎಂಟೈರ್ ಟೀಮ್ ತುಂಬಾ ಕಷ್ಟಪಟ್ಟು ಈ ಒಂದು ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತುಂಬಾ ಏನು ಹೇಳ್ತಾರೆ ವರ್ಷಾನುಗಟ್ಟಲೆ ತಗೊಂಡಿದ್ದಾರೆ. ಸೊ ಐ ಥಿಂಕ್ ವಿ ಮೇಡ್ ಇಟ್ ಅಂತ ಹೇಳೋದಕ್ಕೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಇವತ್ತು ಅಷ್ಟೇ. ಇವರೇ ಬೇಕು ಅಂತ ಫಿಕ್ಸ್ ಆದಮೇಲೆ ನಾವು ಅವ್ರನ್ನ ಮೀಟ್ ಆಗಿ ಅವ್ರಿಗೆ ಮಾತಾಡ್ದ ಅಲ್ಲಿಂದನೂ ಇವತ್ತಿನವರೆಗೂ. ಸೊ ನಮ್ಮ ಫ್ರೆಂಡ್ಶಿಪ್ಪು ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಅವ್ರು ಮಾಡಿರೋಂಥ ಎಫರ್ಟ್ ಅಷ್ಟು ಚೆನ್ನಾಗಿತ್ತು. ನಾವು ಇಲ್ಲ ಇಷ್ಟು kg ಇಳಿಸ್ಬೇಕು ಅಂತ ನಾವು ಅವ್ರ ಜಿಮ್ ಟ್ರೈನರ್ ಜೊತೆ ಮಾತಾಡಿದಾಗ ಅಲ್ಲಿ ಕೊಟ್ಟಿರೋಂಥ ಎಫರ್ಟ್ ಅಂದರೆ 1 ತಿಂಗಳಲ್ಲಿ ಅವರು 10 kg ಕಮ್ಮಿ ಮಾಡಿದ್ದಾರೆ. ಸೊ ಅಷ್ಟೇ ಎಫರ್ಟ್ ಹಾಕಿದ್ರು. ಆಮೇಲೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿರಲಿ ಅಂತ ನಾವು ಅವರ ಅಡ್ವೆಂಚರ್ ಸೀಕ್ವೆನ್ಸ್ಗಳನ್ನ ನಾವು ಉತ್ತರಾಖಂಡಲ್ಲಿ ಶೂಟ್ ಮಾಡಿದಾಗ ಅವ್ರು ಅದನ್ನ ರಿಯಲ್ ಆಗಿ ಮಾಡಿದರು. ಸೊ ಅಫ್ಕೋರ್ಸ್ ಆ ಸಾಂಗಲ್ಲಿ ನೀವೆಲ್ಲರೂ ಅದನ್ನ ವಿಟ್ನೆಸ್ ಮಾಡೇ ಮಾಡ್ತೀರಾ. ಅವ್ರದ್ದೊಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ, ಇಲ್ಲಿ ತನಕ ಅದು ತುಂಬ ಚೆನ್ನಾಗಿ ಬಂದಿದೆ. ಅದು ಕಮಿಂಗ್ ಡೇಸಲ್ಲಿ ಅದನ್ನ ಹೇಳೋಣ. ಆ್ಯಂಡ್ ಇನ್ನೊಂದು ಅವರು ಡ್ರೈವ್ ಮಾಡಿದ್ದಾರೆ, ಅವ್ರ ಲೈಫಲ್ಲಿ ಎಷ್ಟು ಡ್ರೈವ್ ಮಾಡಿದರೆ ಗೊತ್ತಿಲ್ಲ, ಬಟ್ ಈ ಸಿನಿಮಾದಲ್ಲಿ ಅವರು ತುಂಬ ಪೆಟ್ರೋಲ್ನ ಬರ್ನ್ ಮಾಡಿದ್ದಾರೆ. ಅವರು ಈ ಸಿನಿಮಾದಲ್ಲಿ ಊಟ ಮಾಡಿದ್ಕಿಂತ ಜಾಸ್ತಿ 2 ವೆಹಿಕಲ್ ತುಂಬಾ ಊಟ ಗಾಡಿ ತುಂಬಾನೇ ಪೆಟ್ರೋಲ್ ಕುಡಿದ್ಬಿಟ್ಟಿದೆ. ಕ್ಯಾಲೋರೀಸ್. ಹೌದು. ಹಾಗೆ ಇವರು ಈ ಕ್ಯಾರೆಕ್ಟರ್ ನಾನು ಇವ್ರನ್ನ ಚೂಸ್ ಮಾಡಿದ್ದಕ್ಕೂ ಇವರು 100% ಕೊಟ್ಟಿದ್ದಕ್ಕೂ ನಾವೆಲ್ಲರೂ ಹ್ಯಾಪಿ. ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ. ಆಮೇಲೆ ನೀವು ಇಲ್ಲಿ ತನಕ ನೋಡಿರೋ ದೀಪಿಕಾ ಅವ್ರನ್ನ ಇದ್ರಲ್ಲಿ ನೋಡೋ ದೀಪಿಕಾ ಅವರು ಕಂಪ್ಲೀಟಾಗಿ ಚೇಂಜ್ ಇದ್ದಾರೆ. ಆ್ಯಂಡ್ ಯಾಕೆ ಚೇಂಜ್ ಅಂತಂದರೆ ನಾನು ತುಂಬ ಸಲ ಬಯಸ್ಕೊಂಡಿದ್ದೆ ಅವ್ರ ಅಮ್ಮನ ಕೈಯಿಂದನೂ ಕೂಡ. ಯಾವಾಗ ಸಿನಿಮಾ ಮುಗಿಸ್ತೀರಾ ನನಗೆ ಉದ್ದ ಲಾಂಗ್ ಏರಲ್ಲಿ ನನ್ನ ಮಗಳನ್ನ ನೋಡಬೇಕು ಅಂತ ಇಲ್ಲೇ ಇದ್ದಾರೆ. ಸಿನಿಮಾದಲ್ಲಿ ಐ ಥಿಂಕ್ ನಾನು 2 years ಯಾವ ಪ್ರಾಜೆಕ್ಟು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಯಾರು ಹೋದ್ರೂ ನನ್ನನ್ನು ನಾರ್ಮಲಿ ಒಂದು ಅಟ್ಲೀಸ್ಟ್ ಇಷ್ಟು ಹೇರ್ ಆದರೂ ಇರಬೇಕು ಎಕ್ಸ್ಟೆನ್ಷನ್ ಹಾಕೋದಕ್ಕೆ. ಬಟ್ ಆ ಸಿನಿಮಾದಲ್ಲಿ ನಂಗೆ ಹೇಗಿತ್ತು ಅಂದರೆ ಆಲ್ಮೋಸ್ಟ್ ಇಲ್ಲಿ ತನಕ ಬಾಬ್ ಕಟ್ಟಿತ್ತು, ಅದಕ್ಕೆ ಎಕ್ಸ್ಟೆನ್ಷನು ಹಾಕೋಕ್ಕಾಗಲ್ಲ, ಯಾವ ಲುಕ್ಕು ಕೊಡೋಕ್ಕಾಗಲ್ಲ. ಸೊ ಬೇಸಿಕಲಿ ಹೆಂಗೆ ಅಂದರೆ ಪ್ರತಿಯೊಬ್ಬರು ನನ್ನ ಮೀಟ್ ಮಾಡಿ ಸಿನಿಮಾಗೆ ಅಪ್ರೋಚ್ ಮಾಡೋರೆಲ್ಲ ನಿಮ್ಮ ಲಾಂಗ್ ಹೇರು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನು 4-5 ತಿಂಗಳು ಬೇಕಾದ್ರೆ ವೆಯ್ಟ್ ಮಾಡ್ತೀನಿ ಅಂತ 4-5 ತಿಂಗಳು ತನಕ ಇದು ಮಾಡ್ತಾಯಿದ್ರು. ಆದರೆ ಸಿನಿಮಾ ನಮ್ದು ಯಾವ ಕಂಪ್ಲೀಟ್ ಆಗುತ್ತೆ ಏನು ಅಂತ ಇನ್ನು ನನಗೆ ಕ್ಲಾರಿಟಿ ಇಲ್ಲದಿರೋದ್ರಿಂದ ಕಮಿಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಬಿಕಾಸ್ ಆಲ್ರೆಡಿ ಒಂದು ಲೆವೆಲ್ ತನಕ ಬಂದ್ಬಿಟ್ಟಿದ್ದೀವಿ ಸಿನಿಮಾಗೆ. ಇಲ್ಲಿ ನಾನು ಲಾಂಗ್ ಹೇರ್ ಬಿಟ್ಟು ಇನ್ನೊಂದು ಸಿನಿಮಾ ಮಾಡಿ ಇದಕ್ಕೆ ಮತ್ತೆ ಹೇರ್ ಕಟ್ ಮಾಡೋದು. ಸೊ ಎಲ್ಲೋ ಒಂದು ಕಡೆ ಮೆಸ್ಸೇ ಬೇಡ ಅಂತ ಹೇಳಿ ಒಂದು 2 years ಓಕೆ ಈ ಸಿನಿಮಾ ಕಂಪ್ಲೀಟ್ ಮುಗಿಯೋ ತನಕ ಯಾವುದು ಇದು ಮಾಡೋದು ಬೇಡ ಅಂತ ನಾನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಆ್ಯಂಡ್ ಮೀನ್ ವೈಲ್ ನೀವೆಲ್ಲರೂ ನೋಡಿರೋ ಹಾಗೆ ಬಿಗ್ ಬಾಸ್ ಸೀಸನ್ 9 ಕೂಡ ನನ್ನ ಹೇರ್ ಶಾರ್ಟೇ ಇತ್ತು. ಎಷ್ಟೊಂದು ಕಡೆ ನನಗೆ ತುಂಬ ರಿಗ್ರೆಟ್. ನಂಗೆ ನಿಜವಾಗ್ಲೂ ನನ್ನ ಹೇರ್ ಅಂದರೆ ತುಂಬ ಇಷ್ಟ ಇದೆ ಕೂಡ. ಬಟ್ ಆ ಸಿನಿಮಾಗೋಸ್ಕರ ಹೇರ್ ಕಟ್ ಮಾಡಿದಾಗ ಆಲ್ಮೋಸ್ಟ್ 2 years ಮೋರ್ ದೆನ್ 8 to 10 times ಹೇರ್ ಟ್ರಿಮ್ ಎವ್ರಿ ಟೈಮ್ ಶೂಟ್ಗೆ ಹೋಗ್ಬೇಕಾದ್ರೂ ಹೇರ್ ಟ್ರಿಮ್ ಮಾಡಿಸ್ಕೋಬೇಕು ಹೋಗ್ಬೇಕು. ಹೇರ್ ಬೆಳೆಯೋದಕ್ಕೆ ನಾನು ನಿಜವಾಗ್ಲೂ ನಾನೇ ಅನ್ನೋ ಥರ ಆಗ್ಬಿಟ್ಟಿತ್ತು. ಬಟ್ ಇಟ್ಸ್ ವರ್ತ್. ಆ ಒಂದು ಕ್ಯಾರೆಕ್ಟರ್ಗೋಸ್ಕರ ನಿಜವಾಗ್ಲೂ ನಾನೇ ಅಂತ ಅನ್ಸಲ್ಲ ಇವತ್ತು. ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ಕ್ಯಾರೆಕ್ಟರ್ ಆಫ್ ಮೀ ಲುಕ್ ವೈಸ್ ನೋಡಿದ್ರೆ. ಅಡ್ವೆಂಚರ್ ಅಂತ ಬಂದರೆ ನನ್ನ ಕ್ಯಾರೆಕ್ಟರ್ ರಿಸೆಂಬಲ್ ಆಗತ್ತೆ. ಅದು ಬಿಟ್ಟರೆ ನನ್ನನ್ನು ಪಕ್ಕದಲ್ಲಿ ಆ ಒಂದು ಕ್ಯಾರೆಕ್ಟರ್ ನಿಲ್ಲಿಸಿ ನೋಡಿದ್ರೆ ನಾನು ಬೇರೆ ಅವ್ರು ಬೇರೆ ಥರನೇ ಕಾಣಿಸುತ್ತೆ. ಸೊ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಬಿ ಕಂಪ್ಲೀಟ್ಲಿ ಔಟ್ ಆಫ್ ದಿ ಬಾಕ್ಸ್. ಸೊ ಆಸ್ ಅನ್ ಆರ್ಟಿಸ್ಟ್ ಐ ಆಮ್ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು. ಸ್ಟ್ರೈಟ್ ಆಗುತ್ತೆ, ಲೈಟ್ ತಗೊಳ್ಳಿ ಫೇಸ್, ಅದು ಪ್ಯಾಚ್ ಲೈಟ್ ಆಗುತ್ತೆ. ಸಾಕು